ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಚಿತ್ರದುರ್ಗ ಮೂಲದ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರೇಣುಕಾಸ್ವಾಮಿ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದು ಕೊಲೆ ಮಾಡಲಾಗಿತ್ತು. ಆ ಕೊಲೆ ಪ್ರಕರಣದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಕಳಿಸಿತ್ತು ಅನ್ನುವ ಕಾರಣಕ್ಕಾಗಿ ಆ ವ್ಯಕ್ತಿಯನ್ನು ಕರೆಸಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಕೊಲೆ ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪ ಅವರ ಮೇಲೆ ಇರೋದು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಅನೇಕ ಜನ ಆರೋಪಿಗಳು ಈ ಪ್ರಕರಣದಲ್ಲಿದ್ದಾರೆ. ದರ್ಶನ್ ಅನಾರೋಗ್ಯದ ಕಾರಣಕ್ಕಾಗಿ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬಂದಿದ್ದರು. ಜಾಮೀನು ರದ್ದಾತು. ಅದಾದ ನಂತರ ಮತ್ತೊಮ್ಮೆ ಇದೀಗ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ. ಇವೆಲ್ಲದರ ನಡುವೆ ಈ ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೂಷ್, ನಾನು ಈ ಪ್ರಕರಣದಲ್ಲಿ ಏನೇನು ನಡೆದಿದೆ ಎಲ್ಲವನ್ನೂ ಕೂಡ ಕೋರ್ಟ್ನ ಮುಂದೆ ಸತ್ಯವನ್ನು ಹೇಳ್ತೀನಿ, ಮಾಪಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕೇವಲ ಪ್ರದೂಷ್ ಮಾತ್ರವಲ್ಲ, ಇನ್ನಿಬ್ಬರೂ ಕೂಡ ಮಾಪಿ ಸಾಕ್ಷಿ ಆಗೋದಕ್ಕೆ ಈ ಪ್ರಕರಣದಲ್ಲಿ ಬಂದಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಮಾಪಿ ಸಾಕ್ಷಿಯಾಗಿ ಹೊರಗಡೆ ಬಂದಿದ್ದು ಸಿಬಿಐ ತನಿಖೆಗೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಿತ್ತು. ಆ ಪ್ರಕರಣವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಆ ಪ್ರಕರಣದ ಮಾಪಿ ಸಾಕ್ಷಿ ಯಶಸ್ವಿಯಾಗಿತ್ತು. ಇದೀಗ ಈ ಪ್ರಕರಣದಲ್ಲಿ ಪ್ರದೂಷ್ ಮಾಪಿ ಸಾಕ್ಷಿಯಾಗಿ ಹೊರಬರ್ತಾ ಇರೋದು ಅಥವಾ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇರೋದು ಆಗಸ್ಟ್ 10ನೇ ತಾರೀಕಿಗೆ. ಇದರ ಬಗ್ಗೆ ಆದೇಶವನ್ನು ಕೋರ್ಟ್ ಕೂಡ ಕೊಡ್ತಾ ಇದೆ. ಹಾಗಾದರೆ ಏನಿದು ಮಾಪಿ ಸಾಕ್ಷಿ? ಕೋರ್ಟ್ ಮಾನ್ಯತೆ ಮಾಡುತ್ತಾ? ಈ ಹಿಂದೆ 164 ಅಡಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಿರ್ತಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟಿರ್ತಾರೆ. ಒನ್ಸ್ ಅಗೇನ್ ಇದೀಗ 11 ಪುಟಗಳ ಪತ್ರವನ್ನು ಬರೆದು ಪ್ರದೂಷ್ ಮನವಿ ಮಾಡಿದ್ದಾರೆ, ನಾನು ಮಾಪಿ ಸಾಕ್ಷಿ ಆಗ್ತೀನಿ ಅಂತ. ಹಾಗಾದರೆ ಏನಿದು ಮಾಪಿ ಸಾಕ್ಷಿ? ಈ ಮಾಪಿ ಸಾಕ್ಷಿಯಿಂದ ದರ್ಶನ್ ನಂಬಿದವರೇ ಇವತ್ತು ದರ್ಶನ್ ವಿರುದ್ಧ ಈ ಪ್ರಕರಣದ ಸತ್ಯಾಸತ್ಯತೆ ಬರೋದಕ್ಕೆ ಕಾರಣೀಕರ್ತರಾಗತ್ತಾ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ದರ್ಶನ್ಗೆ ದಿಗಿಲು, ಮಾಫಿ ಗೆಳೆಯ. ಪ್ರದೂಷ್ 11 ಪುಟಗಳ ಪತ್ರವನ್ನು ಬರೆದು ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು, ನಾನು ಈ ಪ್ರಕರಣದಲ್ಲಿ ಮಾಪಿ ಸಾಕ್ಷಿ ಆಗ್ತೀನಿ ಅಂತ ಪತ್ರವನ್ನು ಬರೆದಿದ್ದ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಈ ಕೊಲೆ ಪ್ರಕರಣ ಚಿತ್ರದುರ್ಗದಿಂದ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ದರ್ಶನ್ ಅಭಿಮಾನಿಗಳ ಸಂಘ, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದವರು ಇದರಲ್ಲಿ ಪಾತ್ರವನ್ನು ವಹಿಸಿದ್ರು ಅಂತ ಅದರ ಅಧ್ಯಕ್ಷರು ಮತ್ತೆ ಕೆಲವೊಂದಿಷ್ಟು ಜನರ ವಿರುದ್ಧವೂ ಕೂಡ ಆರೋಪ ಬಂದಿತ್ತು. ಒಂದು ವಾಹನವನ್ನು ಬಾಡಿಗೆ ತೆಗೆದುಕೊಂಡು ಬಂದು ಪಟ್ಟಣಗೆರೆಯ ಶೆಡ್ನಲ್ಲಿ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ಮೋರೆ ಒಂದರಲ್ಲಿ ಎಸೆಯಲಾಗಿತ್ತು. ಸಾಕ್ಷಿ ನಾಶ ಮಾಡೋ ಪ್ರಯತ್ನವನ್ನು ಕೂಡ ಈ ಪ್ರಕರಣದಲ್ಲಿ ಮಾಡಲಾಗಿತ್ತು. ಅದಾದ ನಂತರ ಅಲ್ಲೇ ಇದ್ದಂತಹ ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಅನಾಮಧೇಯ ಮೃತದೇಹ ಸಿಕ್ಕಿದೆ ಅಂತ 112ಗೆ ಕರೆ ಮಾಡಿ ಹೇಳಿದ್ರು. ಅದಾದ ನಂತರ ಸುಮ್ಮನಹಳ್ಳಿ ಪೊಲೀಸರು ಆ ಶವವನ್ನು ನೋಡಿದ್ರು. ಎಲ್ಲವೂ ಕೂಡ ಆಗಿತ್ತು. ಇದೇ ಪ್ರಕರಣದಲ್ಲಿ ದರ್ಶನ್ ಕೂಡ ಅರೆಸ್ಟ್ ಆದರು, ಪವಿತ್ರ ಗೌಡ ಕೂಡ ಅರೆಸ್ಟ್ ಆದರು. ಅನೇಕ ಜನ ಸಾಕ್ಷಿ ನಾಶ ಮಾಡೋದಕ್ಕೆ ಬಾಡಿಗೆ ಬಂದಂತಹ ವ್ಯಕ್ತಿಗಳು, ಚಿತ್ರದುರ್ಗದಿಂದ ಈ ವ್ಯಕ್ತಿನ ಕರೆದುಕೊಂಡು ಬಂದೋದಕ್ಕೆ ಸಹಾಯ ಮಾಡಿದ್ದು ಎಲ್ಲರೂ ಕೂಡ ಅರೆಸ್ಟ್ ಆಗಿರೋದು. ಇದೀಗ 14ನೇ ಆರೋಪಿ ಪ್ರದೂಷ್ ರಾವ್ ಮಾಪಿ ಸಾಕ್ಷಿ ಆಗೋದಕ್ಕೆ ಬಂದಿದ್ದಾರೆ. ಈ ವ್ಯಕ್ತಿಯ ವಿರುದ್ಧವೂ ಕೂಡ ಕೆಲವೊಂದಿಷ್ಟು ಗಂಭೀರವಾದಂಥ ಆರೋಪಗಳಿದೆ. ಏನಿದು ಮಾಪಿ ಸಾಕ್ಷಿ? ಘಟನೆ ಏನೇನಾಯಿತು ಎಲ್ಲದರ ಬಗ್ಗೆಯೂ ಕೂಡ ನಾನು ಸವಿಸ್ತಾರವಾಗಿ ನ್ಯಾಯಪೀಠದ ಮುಂದೆ ಹೇಳ್ತೀನಿ ಅನ್ನೋದೇ ಈ ಒಟ್ಟಾರೆ ಅಂಶ.
ಕೃತ್ಯ ಹೆಂಗೆ ನಡೀತು, ಸಾಕ್ಷ್ಯಗಳನ್ನು ಹೇಗೆ ಮರೆಮಾಚಲಾಯಿತು, ಸಂಪೂರ್ಣ ಸತ್ಯವನ್ನು ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸ್ತೀನಿ ಅಂತ ಇದೀಗ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಈ ಪ್ರಕರಣದ A8 ಆಗಿರುವಂಥ ಅಕ್ಯೂಸ್ಡ್ ನಂಬರ್ 8 ರವಿಶಂಕರ್ ಮತ್ತು A10 ವಿನಯ್ ಕೂಡ ಮಾಪಿ ಸಾಕ್ಷಿಯಾಗೋದಕ್ಕೆ ಮುಂದೆ ಬಂದಿರೋದಾಗಿ ನ್ಯಾಯಾಲಯಕ್ಕೆ ಅವರು ತಿಳಿಸಿದ್ದಾರೆ. ಇದು ಈ ಒಟ್ಟಾರೆ ಪ್ರಕರಣದಲ್ಲಿ ಆಗಿರುವಂಥ ಬೆಳವಣಿಗೆ. ಇವೆಲ್ಲದರ ಜೊತೆಗೆ ಈ ಪ್ರಕರಣದ SPP ಅಂದರೆ ಸರ್ಕಾರದ ಪರ ವಿಶೇಷ ಅಭಿಯೋಜಕರು ಓಕೆ ಅಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಆಗಬಹುದು ಪ್ರದೂಷ್ ಅವರು ಮಾಪಿ ಸಾಕ್ಷಿ ಆಗಬಹುದು ಅಂತ. ಆದರೆ ದರ್ಶನ್ ಪರವಾಗಿ ಹಿರಿಯ ವಕೀಲರಾದಂತಹ ಹಶ್ಮತ್ ಪಾಷಾ ಅವರು ಇದನ್ನು ವಿರೋಧ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಇದೆ. ಸಮರ್ಪಕ ಕಾನೂನು ಪ್ರಕ್ರಿಯೆ, ರಕ್ಷಣೆಗಳು, ಬೇರೆ ಬೇರೆ ವಿಚಾರಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನು ಪ್ರಶ್ನೆ ಮಾಡುವಂತಹ ಹಂತಕ್ಕೆ ಅವರು ಹೋಗಿದ್ದಾರೆ ಅಂತ ಇದೀಗ 10ನೇ ತಾರೀಕಿಗೆ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ. ಹಾಗಾದರೆ ಏನಿದು ಮಾಪಿ ಸಾಕ್ಷಿ? ಮಾಪಿ ಸಾಕ್ಷಿ ಆಗುವಂತಹ ಒಬ್ಬ ವ್ಯಕ್ತಿ ಬಂದು ಈ ಘಟನೆ ಏನಾಯಿತು ಅನ್ನೋದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ಹೇಳ್ತಾರೆ. ಬಿಕಾಸ್ ಅವರು ಘಟನೆಯನ್ನು ಕಣ್ಣಾರೆ ನೋಡಿರುವಂಥವ್ರು. ಈ ಪ್ರಕರಣದಲ್ಲಿ ಪ್ರದೂಷ್ ಅವರ ಮೇಲೆ ಇರುವಂತಹ ಆರೋಪಗಳೇನು ಅಂತ ಹೇಳಿದ್ರೆ, ಸಾಕ್ಷ್ಯನಾಶ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಇವರು ಯತ್ನವನ್ನು ಪಟ್ಟಿದ್ರು ಅಂತಿದೆ. ಸಾಕ್ಷ್ಯನಾಶವನ್ನು ಇದನ್ನು ಮರೆಮಾಚಬೇಕು ಅನ್ನುವ ಕಾರಣಕ್ಕಾಗಿ ಒಂದು 30 ಲಕ್ಷ ರೂಪಾಯಿ ಹಣವನ್ನು ಪಡೆದು ಸಂಚನ ರೂಪಿಸಿದ್ರು ಎನ್ನುವಂಥ ಆರೋಪ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಬಳಲಿ ಮೃತಪಟ್ಟರಲ್ಲ, ಆವಾಗ ದರ್ಶನ್ ಬೇರೆ ಎಲ್ಲೋ ಇದ್ದಾಗ ಆ ವ್ಯಕ್ತಿಗೆ ಹೊಡೆದ ನಂತರ ಬೇರೊಂದು ಜಾಗಕ್ಕೆ ಹೋಗಿದ್ರು. ಇವ್ರ ಮೇಲಿರುವಂಥ ಆರೋಪಗಳಿವೆಲ್ಲವೂ ಕೂಡ. ಆಗ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ ಎನ್ನುವಂತಹ ಒಂದು ಮೆಸೇಜನ್ನು ಕೂಡ ಪ್ರದೂಷ್ ದರ್ಶನ್ಗೆ ಮುಟ್ಟಿಸಿದ್ರು ಎನ್ನುವಂಥ ಆರೋಪ ಇವ್ರ ಮೇಲೆ ಇದೆ. ದರ್ಶನ್ ಅವರಿಗೆ ಮುಟ್ಟಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಲೂ ಕೂಡ ಅವ್ರ ಮೇಲೆ ಗಂಭೀರವಾದಂತಹ ಆರೋಪಗಳಿರೋದು. ನಾನು ಅವಾಗಲೇ ಹೇಳಿದೆ, ನಿನ್ನೆಯೂ ಕೂಡ ಅಂದರೆ ಈ ಮಾಪಿ ಸಾಕ್ಷಿ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗುವಾಗ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಅಮೃತ್ ದೇಶಪಾಂಡೆ ತಾನು ಅಪ್ರೂವರ್ ಆಗೋದಕ್ಕೆ ಮುಂದೆ ಬಂದಿದ್ದ, ಅಂದರೆ ಮಾಪಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದಿದ್ದ. ಘಟನೆ ಹೆಂಗಾಯಿತು, ಯೋಗೀಶ್ ಗೌಡ ಕೊಲೆ ಪ್ರಕರಣ ಏನಾಯಿತು, ಸತ್ಯಾಸತ್ಯತೆ ಏನು ಎತ್ತ ಅನ್ನೋದನ್ನು ಕೋರ್ಟ್ ಮುಂದೆ ತಿಳಿಯಪಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದರು. ಎಲ್ಲ ಆದ ನಂತರ CBI ಯೋಗೀಶ್ ಗೌಡ ಕೊಲೆ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇತ್ತು. ಅವರು ಸಲ್ಲಿಕೆ ಮಾಡುವಂತಹ ಚಾರ್ಜ್ ಶೀಟ್ಗೆ ಮತ್ತಷ್ಟು ಪುಷ್ಟಿ ಸಿಕ್ತು, ಮತ್ತಷ್ಟು ಶಕ್ತಿ ಬಂದಿತ್ತು. ಇದೀಗ ಈ ಪ್ರಕರಣದಲ್ಲಿ ನಾನು ಆವಾಗಲೇ ಹೇಳಿದೆ 164 ಅಡಿಯಲ್ಲಿ ಈಗಾಗಲೇ ಇವರು ಸ್ಟೇಟ್ಮೆಂಟನ್ನು ದಾಖಲೆ ಮಾಡಿರ್ತಾರೆ. ಪೊಲೀಸ್ ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ಗಳು ದಾಖಲಾಗಿರುತ್ತೆ. ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಇವರು ಸ್ಟೇಟ್ಮೆಂಟ್ಗಳನ್ನು ದಾಖಲೆ ಮಾಡಿರ್ತಾರೆ. ಇದೀಗ ಒನ್ಸ್ ಅಗೇನ್ ಇದೇ ಪ್ರದೂಷ್ 11 ಪುಟಗಳ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು, ನಾನು ಮಾಪಿ ಸಾಕ್ಷಿ ಆಗ್ತೀನಿ ಅಂತ. ಇದರರ್ಥ ಮಾಪಿ ಸಾಕ್ಷಿ ಆದವರಿಗೆ ಏನು ಲಾಭ? ಅವರಿಗೆ ಕ್ಷಮಾದಾನ ಕೊಡಬೇಕು ಅಂತ ಇವರು ಕೇಳ್ಕೊಂಡಿದ್ದಾರೆ. ನಾನು ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ನ್ಯಾಯಾಲಯಕ್ಕೆ ತಿಳಿಸ್ತೀನಿ, ಆದರೆ ನನ್ನ ಮೇಲಿರುವಂಥ ಆರೋಪಗಳಿಗೆ ಕ್ಷಮಾದಾನ ಕೊಡಬೇಕು ಅಂತ. ಅಂದರೆ ಅವರಿಗೆ ಏನು ಶಿಕ್ಷೆ ಆಗುತ್ತೆ ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡೋದು, ಈ ಪ್ರಕರಣದಲ್ಲಿ ಅವರನ್ನು ಕೈ ಬಿಡುವಂಥದ್ದು, ಅಂದರೆ ಕ್ಷಮಾಪಣೆ ಮಾಡುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇವರ ಅರ್ಜಿ ಇದ್ದೇ ಇರುತ್ತೆ. ಹೀಗಾಗಿ ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು, ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ದರ್ಶನ್. ಈ ಪ್ರಕರಣವನ್ನು ಮುಂದಿನ 1 ವರ್ಷಗಳ ಒಳಗಾಗಿ ಇತ್ಯರ್ಥ ಮಾಡಬೇಕು, ಆಗ ನಾವು ನಿಮ್ಮ ಈ ಜಾಮೀನು ಅರ್ಜಿಯ ವಿಚಾರವನ್ನು ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತ ಕೋರ್ಟ್ ಮಾತನಾಡಿದ್ದನ್ನೆಲ್ಲವನ್ನು ಕೂಡ ನೋಡಿದ್ವಿ. ಇದರರ್ಥ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪಗಳೆಲ್ಲವೂ ಕೂಡ ಇದೆಯೋ ಅವರಿಂದಲೇ ಇದೀಗ ಸತ್ಯಾಸತ್ಯತೆ ಹೊರಗೆ ಬರ್ತಾ ಇದೆ ಎನ್ನುವಂಥ ಮಾತು. ಹಾಗಾದರೆ ಪ್ರದೂಷ್ ಮೇಲಿರುವಂಥ ಆರೋಪಗಳೇನು? ನಾವು ಮಾತನಾಡ್ತಾ ಇದ್ದೀವಿ, ಪ್ರದೂಷ್ ಅಪ್ರೂವರ್ ಆಗೋದಕ್ಕೆ ಬರ್ತಾ ಇದ್ದಾರೆ, ಮಾಪಿ ಸಾಕ್ಷಿ ಆಗ್ತಾ ಇದ್ದಾರೆ. ಈ ವ್ಯಕ್ತಿ ಮೇಲೆ ಆರೋಪಗಳೇನಿದೆ ನೋಡ್ತಾ ಹೋಗೋಣ. ಅದರ ಬಗ್ಗೆ ಸಾಕ್ಷ್ಯನಾಶ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಯತ್ನ ಪಟ್ಟಿರುವಂಥ ಆರೋಪ ಈ ವ್ಯಕ್ತಿಯ ಮೇಲೆ ಇದೆ. ಸಾಕ್ಷ್ಯನಾಶವನ್ನು ಮಾಡೋದು ಅಂದರೆ ಕೇವಲ ಕೊಲೆ ಅಲ್ಲ, 302 ಮಾತ್ರವಲ್ಲ, 302 ಜೊತೆಗೆ ಈ ಪ್ರಕರಣ ಆದ ನಂತರ ಆ ಪ್ರಕರಣ ಗೊತ್ತಾಗಬಾರದು ಅಂತ ಸಾಕ್ಷ್ಯನಾಶ ಮಾಡೋದಕ್ಕೆ ನಟರಿಂದ 30 ಲಕ್ಷ ರೂಪಾಯಿ ಹಣವನ್ನು ಪಡೆದು ಇದಕ್ಕಾಗಿ ಒಂದು ಸಂಚು ರೂಪಿಸಿದ್ರು ಎನ್ನುವಂಥ ಗಂಭೀರ ಆರೋಪ. ಅಂದರೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಅದು ವೆಹಿಕಲ್ ಬಾಡಿಗೆ ತೆಗೆದುಕೊಂಡು ಬಂದಿದ್ದು, ಅದಾದ ನಂತರ ಈ ಪ್ರಕರಣದಲ್ಲಿ ಭಾಗಿಯಾದವರಿಗೆ 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಅದನ್ನು ತಂಡಲು ಹೊಡಿಸೋ ಪ್ರಯತ್ನ, ಬೇರೆ ವ್ಯಕ್ತಿಗಳನ್ನು ಶರಣಾಗಿಸುವುದಕ್ಕೆ ಹಣ ಬಳಕೆ,
ನಾನು ಅವಾಗಲೇ ಹೇಳಿದೆ ನಿಮಗೆ, ಸುಮ್ಮನಹಳ್ಳಿಯ ಮೋರಿಯಲ್ಲಿ ಒಂದು ಶವ ಸಿಕ್ಕಾಗ ಕೆಲವೊಂದಿಷ್ಟು ಜನ ಬಂದು ಹೇಳ್ತಾರೆ, ಇಲ್ಲ ನನಗೂ ಮತ್ತು ರೇಣುಕಾ ಸ್ವಾಮಿಗೂ ಹಣದ ವ್ಯವಹಾರದ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳಿತ್ತು, ಗಲಾಟೆಗಳಿತ್ತು. ನಾನು ಕೊಟ್ಟಂಥ ಹಣವನ್ನು ಅವರು ಕೊಡಲಿಲ್ಲ, ಬೇರೆ ಬೇರೆ ಗಲಾಟೆಗಳಾಗಿತ್ತು, ಹೀಗಾಗಿ ನಾವೇ ಕೊಲೆ ಮಾಡಿದ್ದೀವಿ ಅಂತ. ಯಾವ ನಿಜವಾದ ಅಪರಾಧಿಗಳು ಈ ಪ್ರಕರಣದಲ್ಲಿದ್ದರೋ ಅವರನ್ನು ಹೊರತುಪಡಿಸಿ ಮತ್ತೊಬ್ಬ ಒಂದು ಟೀಮ್ ಬಂದು ಶರಣಾಗತಿ ಆಗೋ ಪ್ರಯತ್ನ ಆಗಿತ್ತಲ್ಲಿ. ಅವರಿಗೆ ಇವರು ಹಣವನ್ನು ಕೂಡ ಕೊಟ್ಟಿದ್ದರು ಎನ್ನುವಂಥ ಆರೋಪ ಇದೆ. ಆ ಮುಖಾಂತರ ಸಾಕ್ಷ್ಯ ನಾಶ ಮಾಡುವಂತಹ ಒಂದು ಗಂಭೀರವಾದಂಥ ಆರೋಪ ಇವ್ರ ಮೇಲೆ ಇತ್ತು. ಪಟ್ಟಣಗೆರೆ ಶೆಡ್ ಘಟನಾ ಸ್ಥಳದಲ್ಲಿ ಉಪಸ್ಥಿತಿ, ಅಂದರೆ ಈ ಘಟನೆ ಆದಂತಹ ಸಮಯದಲ್ಲಿ ರೇಣುಕಾ ಸ್ವಾಮಿ ಮೃತಪಟ್ಟರಲ್ಲ, ಅವನು ಮೃತಪಟ್ಟರು, ಏನಾಯಿತು ಏನು ಎತ್ತ ಪ್ರತ್ಯಕ್ಷದರ್ಶಿ ಈ ಪ್ರಕರಣದಲ್ಲಿ. ಈಗ ಈ ಪ್ರಕರಣದಲ್ಲಿ ಯಾರೋ ಒಬ್ಬ ಥರ್ಡ್ ಪರ್ಸನ್ ಯಾರೋ ಈ ಘಟನೆ ನೋಡಿದ್ದಾರೆ, ಐ ವಿಸಲ್ಸ್ ಯಾವುದು ಕೂಡ ಇರಲಿಲ್ಲ. ಈ ಪ್ರಕರಣದ ಆರೋಪಿಗಳೇ ಅಲ್ಲಿ ಪ್ರತ್ಯಕ್ಷದರ್ಶಿ ಆಗಿರೋದು. ಹೀಗಾಗಿ ಈ ವ್ಯಕ್ತಿಯ ಸಾಕ್ಷ್ಯವೂ ಕೂಡ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ಇದು ಗಮನಿಸಬೇಕಾದ ಸಂಗತಿ. ಅದಾದ ನಂತರ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಅನ್ನ ಕರೆ ತಂದಿದ್ರು ಎನ್ನುವಂತಹ ಗಂಭೀರವಾದಂಥ ಆರೋಪಗಳು ಕೂಡ ಇದೀಗ ಇವರ ಮೇಲೆ ಇರುವಂಥದ್ದು. ಇವರ ಮೇಲೆ ಇರುವಂತಹ ಗಂಭೀರವಾದಂಥ ಆರೋಪಗಳಿವು. ಹೀಗಾಗಿ ಈ ವ್ಯಕ್ತಿಯ ಸ್ಟೇಟ್ಮೆಂಟ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ಇದಾದ ನಂತರ ಈ ಪ್ರಕರಣಕ್ಕೊಂದು ತಿರುವು ಕೊಡಬಹುದು ಎನ್ನುವಂತಹ ದೊಡ್ಡ ಮಟ್ಟದ ಆಲೋಚನೆಗಳು, ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಇದೀಗ ಆಗ್ತಾ ಇದೆ. SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡನೆ ಮಾಡಿದರು, ಅವರು ಓಕೆ ಅಂದರು. ಅದಾದ ನಂತರ ಹಶ್ಮತ್ ಪಾಷಾ, ನಾನು ಆವಾಗಲೇ ಹೇಳಿದೆ, ಅವರು ಅದರ ಬಗ್ಗೆ ಚಕಾರವನ್ನು ಎತ್ತಿದ್ದನ್ನು ಕೂಡ ನೋಡಿದ್ವಿ. ಆಗಸ್ಟ್ 10ನೇ ತಾರೀಕಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ 307 ಅಡಿ 11 ಪುಟಗಳ ಅರ್ಜಿ ಏನು ಸಲ್ಲಿಕೆಯಾಗಿದೆ, ಆ 11 ಪುಟಗಳ ಅರ್ಜಿಯ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಆದೇಶ ಬರೋದು ಬಾಕಿ ಇದೆ. ಹಾಗಾದರೆ ಪ್ರದೂಷ್ ಒತ್ತಡವಿಲ್ಲದೆ ಹೇಳಿಕೆಗಳನ್ನು ಕೊಡ್ತಿದ್ದಾರಾ, ಯಾವುದಾದ್ರೂ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಅಪ್ರೂವರ್ ಆಗೋದಕ್ಕೆ ಅವರು ಬರ್ತಿದ್ದಾರಾ? ಇದ್ರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಪ್ರಶ್ನೆಗಳಿರುತ್ತೆ, ಅದನ್ನು ಕೂಡ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಎಸ್ ಸರ್, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂಥದ್ದೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಹಾಗಾದರೆ ಅಪ್ರೂವರ್ ಅಂದರೆ ಏನು, ಹೆಂಗೆ ಇವರ ಹೇಳಿಕೆಗಳನ್ನು ದಾಖಲು ಮಾಡಲಾಗುತ್ತೆ, ಒತ್ತಡಗಳೇನಾದರೂ ಇರುತ್ತಾ, ಬೇರೆ ಪ್ರಕರಣಗಳಲ್ಲಿ ಇದೆಲ್ಲ ಏನಾಗಿತ್ತು, ಎಲ್ಲ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಹೈಕೋರ್ಟ್ ವಕೀಲರಾಗಿರುವಂಥ ಕಾಳಯ್ಯನವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಳಯ್ಯನವರೇ, 10ನೇ ತಾರೀಕಿಗೆ ಈ ಅಪ್ರೂವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಬರುತ್ತೆ. ಏನಿದು ಅಪ್ರೂವರ್? ಮಾಪಿ ಸಾಕ್ಷಿ ಅಂದರೆ ಏನು? ಮೊದಲಿಗೆ ಮಾಪಿ ಸಾಕ್ಷಿ ಅಂದರೆ ನಾವು ಅಪ್ರೂವಲ್ ಆಗಿ ಏನಾದರೂ ಒಂದು ನಮ್ಮ ತಪ್ಪೊಪ್ಪಿಗೆ ಏನಿದೆ ಅದನ್ನು ಕೋರ್ಟ್ ಮುಖಾಂತರ ನಾವು ಕೋರ್ಟ್ಗೆ ತಿಳಿಸುವಂಥದ್ದು. ಈಗ ನಾವು ಕ್ಷಮಾದಾನ ಅರ್ಜಿ, ನಾನೇನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನಗೆ ಒಂದು ಕ್ಷಮಾದಾನ ಕೊಡಿ, ನಾನೇನಿದೆ ಅದೆಲ್ಲ ಒಪ್ಕೋತೀನಿ, ಏನಿದೆ ಅಲ್ಲಿ ವಾಸ್ತವಿಕತೆ ಏನು ನಡೆದಿದೆ ಸಂಪೂರ್ಣವಾಗಿ ಅದು ನಾನು ಒಪ್ಕೊಳ್ಳೋಕೆ ರೆಡಿ ಇದ್ದೀನಿ, ಹಾಗಾಗಿ ನನಗೆ ಕ್ಷಮಾದಾನ ಕೊಡಿ ಅಂತ ಹೇಳಿ ಹಾಕಿರುವಂಥ ಅರ್ಜಿ ಅದು. ಮಾಪಿ ಅಂದರೆ ಕ್ಷಮಾದಾನ ಅಂದರೆ ನಾವು ಅಪ್ರೂವಲ್ ಆಗೋದು, ಅಪ್ರೂವಲ್ ಆಗೋದು ನಾವು ಅನ್ನೋದ್ರಲ್ಲಿ ಇದ್ದೀನಿ, ಕೇಸಲ್ಲಿ ಇದ್ದೀನಿ, ನಾನು ಇದ್ದೀನಿ. ಸೊ ಅದು ಸಂಬಂಧಪಟ್ಟ ನಾನು ಒಬ್ಬ ಆರೋಪಿನೇ, ಆದರೂ ನನಗೆ ವೈಯಕ್ತಿಕವಾಗಿ ಏನೋ ಒಂದು ಇರ್ಬೋದೇನೋ, ಬೇರೆ ಏನೋ ಇಂಟೆನ್ಷನ್ ಇದ್ರೂ ಇರ್ಬೋದು, ಬ್ಯಾಕ್ಗ್ರೌಂಡ್ ಏನಿರುತ್ತೋ ಅದನ್ನೆಲ್ಲ ನಾವು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅವರು ಸ್ವಇಚ್ಛೆಯಿಂದಲೇ ಹೇಳ್ತಾಯಿದ್ದಾರೋ, ಒತ್ತಡದಿಂದ ಹೇಳ್ತಾಯಿದ್ದಾರೋ, ಅದೆಲ್ಲ ನಾವು ಪರಿಗಣನೆಗೆ ತಗೊಳ್ಳೋಕ್ಕಾಗಲ್ಲ. ಬಟ್ ಅದು ಹೇಳಿದ್ರೆ ಈ ಥರ ಇರುತ್ತೆ. ಮಾಪಿ ಸಾಕ್ಷಿನ ಏನು ಅವ್ರಿಗೆ ಯಾವುದೋ ವೆಹಿಕಲ್ ಕಣ್ಣು ಇರದೆ ತೊಗೊಂಡ್ರೋ ಏನೋ ಗೊತ್ತಿಲ್ಲ, ಅವ್ರಿಗೆ ಯಾವ ರೀತಿ ಮೆಸೇಜ್ ಹೋಗ್ತೋ ಲಾಯರ್ ಮುಖಾಂತರ ಹೋಗ್ತೀನೋ ಅದು ಗೊತ್ತಿಲ್ಲ. ಆ ಥರ ಏನಾದ್ರು ಆಗ್ಬೋದೇನೋ ಅಂತ ಕೆಲವು ತೊಗೊಳ್ತಾರೆ. ಇದರಿಂದ ಏನಾದರೂ ಆಮೇಲೆ ಅವರಲ್ಲೇ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ರೂ ಈ ಥರ ಸಾಕ್ಷಿಗಳು ಹೇಳುವಂಥದ್ದು ಮುಂದೆ ಬರ್ತಾರೆ, ನಾವು ಒಪ್ಕೊತೀವಿ ಅಂತ ಹೇಳಿ. ಈಗ ಅವ್ರು ಒಪ್ಕೊಳ್ಳೋದ್ರಿಂದ ಅದು ಇನ್ನೂ ಕೇಸು ಸೆಡಲ್ ಆಗಲ್ಲ, ಬಿಗಿ ಆಗಿಬಿಡುತ್ತೆ, ಅದು ಇನ್ನೂ ಟೈಟ್ ಆಗಿಬಿಡುತ್ತೆ ಕೇಸು. ಆ ಥರ ಒಪ್ಕೊಳ್ಳೋಕೆ ಹೋಗಲೇಬಾರ್ದು. ನಾನೇನೋ ಶೇವ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದು ಭಾಳ ತಪ್ಪು ಅದರಲ್ಲಿ, ಆ ಕೇಸಲ್ಲಿ ನಾವು ಅಂದ್ಕೊಂಡಂಗೆ ಆ ಥರ ಶೇವ್ ಆಗೋಕ್ಕಾಗಲ್ಲ ಅಂತ ಹಾಕಿರೋದು ಐ ಪ್ರೊಫೈಲ್ ಕೇಸ್ ಅದು. ಆ ಕೇಸಲ್ಲಿ ಸಾಮಾನ್ಯವಾಗಿ ಅವ್ರಿಗೇನು ಮನಸ್ಸಲ್ಲಿತ್ತೋ ಗೊತ್ತಿಲ್ಲ, ಒಪ್ಕೊಳ್ಳದೆ ಬರ್ದೈತೆ ಅದು. ಬಟ್ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬಹುದಾದಂಥ ಸಾಧ್ಯತೆಗಳಿರುತ್ತಾ? ಈಗ ನೋಡಿ, ಅವ್ರ ಪ್ರಕರಣದಲ್ಲಿ ಏನು ಮಾಡಿದ್ದಾರೆ ಅಂದರೆ 17 ಜನ ಆರೋಪಿಗಳು ಇರೋದು ಅಲ್ಲಿ. ಇವರು ಒಬ್ರಿಗೆ ಗುಂಡಿ ತೋಡ್ತಾ ಇಲ್ಲ, ಎಲ್ಲರಿಗೂ ಗುಂಡಿ ತೋಡ್ತಾವ್ರೆ. ಇವ್ರು ಹೋಗಿ ಎಲ್ಲರಿಗೂ ಗುಂಡಿ ಇವರೇ ತೋಡ್ತಾವ್ರೆ.
ಅರ್ಥ ಆಗ್ತಾ ನಿಮಗೆ? ಅದು ಯಾಕಂದರೆ ಈ ಕೇಸ್ ಇರೋದೇನೆ ಅದು ಆ ಥರ ಆ ಸ್ಟೇಜಲ್ಲಿ ಇದೆ. ಈಗ ಸುಪ್ರೀಂ ಕೋರ್ಟ್ಗೂ ಬಂದರು, ಇಲ್ಲಿ ಕೇಸ್ ರಿಜೆಕ್ಟ್ ಮಾಡಿದ್ರು. ತುಂಬ ಅದು ಇದು ಈ ಕೇಸ್ ಎಲ್ಲೋಗಿದೆ ಅಂದರೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗ್ಬಿಟ್ಟಿದೆ ಇದು. ಈ ಕೇಸ್ ಜಡ್ಜ್ಮೆಂಟ್ ನಾವು ಮೊದಲೊಂದು ಸಲ ಸೆಷನಲ್ಲಿ ಹೇಳಿದ್ದೀವಿ, ಯಾರೇ ಇದ್ದರು ಅಂಥ ಕೇಸ್ನಲ್ಲಿ ಹೋಗಿ ನಾವು ಅದನ್ನು ಹೋಗಿ ನಾನು ಅಪ್ರೂವಲ್ ಆಗ್ತೀನಿ, ನನಗೆ ಇದು ಇವಾಗ ನನಗೆ ಮಾಫಿ ಮಾಡಿ ಅಂತ ಹೇಳೋದಲ್ಲ, ಅದೇನು ಅಷ್ಟು ಇದಲ್ಲ. ಈ ಕೇಸಲ್ಲಿ ನೋಡಿ ನೀವಂದಂಗೆ ಮತ್ತೆ ಇದನ್ನು ಏನೋ ಇನ್ನೂ ಸ್ಟ್ರಾಂಗ್ ಮಾಡ್ದಂಗೆ ಆಯ್ತು ಇದು ತೊಗೊಂಡೋಗಿ. ಇನ್ನೂ ತುಂಬ ಅದಕ್ಕೆ ಏನೋ ಅದು ಗಿಡಕ್ಕೆ ಮಳೆ ನೀರುದಂಗೆ ಆಯ್ತು. ಸರ್, ನಾವು ಆರೋಪಿಗಳ ಪರವಾಗಿ ವಿಚಾರ ಮಾಡೋದು ಬೇಡ, ಮೃತಪಟ್ಟರು ರೇಣುಕಾಸ್ವಾಮಿ ನ್ಯಾಯವಿದ್ರ ಬಗ್ಗೆ ವಿಚಾರ ಮಾಡೋದು. ಅದನ್ನು ಮಾಡೋಣ. ಈಗ ನಾನೇನು ಒಂದೇ ಹೇಳ್ತಾ ಇಲ್ಲ, ಇದೆಯಲ್ಲ ಈಗ ಅಲ್ಲೇನು ಆರೋಪಿಗಳಿಗೆ ಕಂಟಕ ಆಗತ್ತೆ, ಆರೋಪಿಗಳಿಗೆ ಮತ್ತಷ್ಟು ಬಿಗಿ ಬರುತ್ತೆ ಎಲ್ಲವೂ. ನಾನು ಒಂದು ಸೈಡ್ ಹೇಳ್ತಾ ಇಲ್ಲ, ಕಾನೂನಲ್ಲಿ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. ಕಾನೂನಲ್ಲಿ ಅವ್ರು ಏನಾಗ್ತದೆ ಅಂತ ಅದನ್ನ ಹೇಳ್ತಾ ಇದೀವಿ. ಅದು ಆರೋಪಿಗೆ ಅದು ಅನುಕೂಲ ಆಗ್ಬೋದು, ಅನಾನುಕೂಲ ಆಗ್ಬೋದು. ಸೆಕೆಂಡ್ರಿ ನಾವು ಈಗೇನು ಅವರು ಈಗೇನು ಆಗಿದೆ ಅಲ್ಲಿ ಕೊಲೆ ಇನ್ಸಿಡೆಂಟ್ ಆಗಿದೆ, ನಾವೇನು ಅವರ ಪರ ಇರೋದು ಅಂತ ಏನಿಲ್ಲ ಅವ್ರಿಗೆ. ಅದು ಅನ್ಯಾಯ ಆಗಿದೆ. ಕೇಸ್ ಏನಿದೆ ಅನ್ನೋದ್ರ ಬಗ್ಗೆ ವಾಸ್ತವಿಕತೆ ನಾನು ನಿಮಗೆ ವಿವರಣೆ ಹೇಳ್ತಾ ಇರೋದಷ್ಟೇ ಇದೆ. ಬೇರೆ ಸರ್ ಬರ್ತೀನಿ ಸರ್. ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಒಂದು ಬೂಸ್ಟ್ ಆಯಿತು, ಅಪ್ರೂವರ್ ಆದರೆ ನಾಳೆ ಏನು ಹಾಗೇನಿಲ್ಲ. ಅವನು ನಿಜವಾದ ಅಪ್ರೂವರ್ ಆಗೋದಿತ್ತಂದರೆ ಪೊಲೀಸ್ ಮುಂದೆ ಮಾಡ್ಕೋಬೋದಿತ್ತಲ್ಲ. ನನಗೆ ಅಪ್ರೂವರ್ ಮಾಡಿ ನಾನು ಹೇಳ್ತೀನಿ ಸಾಕ್ಷಿ ಅಂತ. ಅವಾಗ ಯಾಕೆ ಒಪ್ಕೊಳ್ಳಿಲ್ಲ? ತನಿಖೆ ಮಾಡೋ ಕಾಲಕ್ಕೆ, ಚಾರ್ಜ್ ಶೀಟ್ ಹಾಕೋ ಕಾಲಕ್ಕೆ ಓಕೆ ಅವಾಗ ಒಪ್ಕೊಳ್ಳಿಲ್ಲ. ಈಗ ಇಷ್ಟು ದಿವಸ ಬಿಟ್ಟು ಈಗ ಯಾಕೆ ಒಪ್ಕೋತಾ ಇದ್ದಾನೆ? ಅದ್ರ ಕಾರಣ ಏನು? ಅದ್ರ ಹಿನ್ನೆಲೆ ಏನು? ಯಾರು ಅಪ್ರೂವರ್ ಅಂತಂದರೆ ಇದರಲ್ಲಿ ಯಾರ ಪಾತ್ರ ಆ ಘಟನೆಯಲ್ಲಿ ಕಡಿಮೆ ಇರ್ತದೆ ಅಂಥವ್ರಿಗೆ ನಾವು ಅಪ್ರೂವಲ್ ಮಾಡ್ತೀವಿ. ಯೂಶ್ವಲಿ ಮೇಜರ್ ಪಾತ್ರ ಇದ್ದವರಿಗೆ ಅಪ್ರೂವಲ್ ಮಾಡೋದಿಲ್ಲ. ನಾನು ಒಪ್ಕೋತೀನಿ, ನನಗೆ ಮಾಫಿ ಮಾಡಿರಿ ಅಂದ್ರೆ ಅದು ನಡೆಯೋದಿಲ್ಲ. ಯಾವೊಂದು ಪಾತ್ರ ಕಡಿಮೆ ಇರ್ತದೆ, ಅಲ್ಪ ಪ್ರಮಾಣದ ಪಾತ್ರ ಇತ್ತಂದರೆ ಅಂಥವ್ರಿಗೆ ಮಾತ್ರ ನಾವು ಅಪ್ರೂವರ್ ಮಾಡ್ತೇವೆ. ಅವನು ನಿಜವಾಗಿ ಹೇಳೋದಿತ್ತಂದರೆ ಅವಾಗ ಹೇಳ್ಬೋದಾಯ್ತು ಪೊಲೀಸರ ಮುಂದೆ, ನನಗೆ ಅಪ್ರೂವರ್ ಮಾಡಿ ಸರ್ ನಾನು ಮಾಡ್ತೇನೆ ಅಂತ ಅನ್ಬೋದಾಯ್ತಲ್ಲ. ಯಾಕೆ ಮಾಡಲಿಲ್ಲ? ಅವಾಗ ಒಂದು ಹೇಳಿಕೆ, ಈಗ ಒಂದು ಅಪ್ರೂವರ್ ಆದಮೇಲೆ ಈಗ ಒಂದು ಹೇಳಿಕೆ, ಅದು ಡಿಫ್ರೆನ್ಸ್. ನಾಳೆ ಡಿಫೆನ್ಸ್ ಪ್ರಾಸಿಕ್ಯೂಟರ್, ಅದು ಡಿಫೆನ್ಸ್ ಲಾಯರ್ ಅವನು ಅದನ್ನು ಉಪಯೋಗ ತಗೋತಾರೆ. ಎಲ್ಲ ಅಪ್ರೂವರ್ ಆದ ಕೂಡಲೇ ಶಿಕ್ಷಣ ಆಗ್ತದ ಅಂತೇನಿಲ್ಲ. ಮೊದಲೊಂದು ಹೇಳಿಕೆ ಕೊಟ್ಟಿದ್ದಾನೆ, ಈಗ ಒಂದು ನಮ್ಮನ್ನು ಹೇಳಿಕೆ ಕೊಡ್ತಾನೆ. ಅದ್ರದ್ದು ಹೋಗಿ ವಕೀಲರೆಲ್ಲ ಕ್ರಾಸ್ ಮಾಡ್ತಾರೆ ಅದ್ರ ಬಗ್ಗೆ. ಅದ್ರದ್ದು ಉಪಯೋಗ ಆಗ್ತದೆ ಅವರಿಗೆ, ಡಿಫೆನ್ಸ್ ಲಾಯರ್ಗೆ ಪ್ರಶ್ನೆ ಕೇಳಲಿಕ್ಕೆ ಅದೊಂದು ಅನುಕೂಲ. ಮತ್ತು ಈಗ ಇಷ್ಟು ದಿವಸ ಬಿಟ್ಟು ಈಗ ಯಾಕೆ ಒಪ್ಕೊಂಡು ಅವನು ಕಾರಣ ಏನು ಅದು ತನಿಖೆ ಮಾಡೋದು. ಜಡ್ಜ್ ಅವರು ಅದ್ರ ಬಗ್ಗೆನೂ ವಿಚಾರಣೆ ಮಾಡ್ತಾರೆ. ಯಾಕೆ ಇಷ್ಟು ದಿವಸ ಬಿಟ್ಟಿದ್ದಪ್ಪ, ಈಗೇನು ಯಾರು ಆಮಿಷ ಒಡ್ಡಿದ್ರ, ಏನು ಒತ್ತಡ ಹಾಕಿದ್ರ, ಏನಾದರೂ ಮಾಡಿದ್ರೆ ನೀನು ನಿನಗೂ ಅದರಿಂದ ಶಿಕ್ಷೆ ಆಗ್ತದೆ, ನೀನು ಸುಳ್ಳು ಹೇಳಿದ್ರೆ ನಿನಗೂ ಶಿಕ್ಷೆ ಆಗ್ತದೆ, ನೀನು ಅದ್ರ ಬಗ್ಗೆ 2 ದಿವಸ ವಿಚಾರ ಮಾಡಿ ನಂತರ ನಮಗೆ ಹೇಳು ಅಂತೇಳೋದು. 2 ದಿವಸ ಟೈಮ್ ಕೊಟ್ಟು ಆಮೇಲೆ ಅವ್ರನ್ನ ಹೇಳಿಕೆಯನ್ನು ರಿಕಾರ್ಡ್ ಮಾಡ್ಕೊತಾರೆ. 2 ದಿವಸ ಟೈಮ್ ಕೊಟ್ಟು ಹೇಳಿಕೆ ರಿಕಾರ್ಡ್ ಮಾಡ್ಕೊಳ್ಳೋ ಕಾಲಕ್ಕೆ ಇವಂದೇನೋ ಪಾತ್ರ ಇರಲಿಲ್ಲ, ದರ್ಶನ್ ಒಂದು ಉಳಿದವ್ರಿಗೆ ಹೊಡೆದ್ರು ಅಂತ ಹೇಳಿದ್ರೆ ಏನು ಮಾಡ್ತೀರ ಅವಾಗ? ಓಕೆ, ಹಾಗೂ ಚಾನ್ಸ್ ಇರ್ತದೆ. ಅಂದರೆ ನಮ್ಮ ಪ್ರಕಾರ ಇಷ್ಟು ದಿನಗಳ ಕಾಲ ದರ್ಶನ್ ಅವರು ನೇರ ಪಾತ್ರ ಇದೆ ಅನ್ನುವಂಥ ಆರೋಪ ಇದೆ. ನಾಳೆ ಎಲ್ಲಿದೆ ಅಲ್ಲ ಆ ರೀತಿಯಾದಂಥ ಎಲ್ಲಿದೆ? ಚಾರ್ಜ್ ಶೀಟ್ ನಲ್ಲಿ ಏನಿಲ್ಲ. ದರ್ಶನ್ ಹೊಡೆದಿದ್ದಕ್ಕೆ ಸತ್ತಾನಂತೇನು PM ರಿಪೋರ್ಟ್ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ದರ್ಶನ್ ಹೊಡೆತದಿಂದ ಸತ್ತಿದ್ದಾನೆ ಅಂತೇನಿಲ್ಲ. ಯಾರು ಹೊಡೆತದಿಂದ ಸತ್ತಾನಂತ ಅದು ಇದು ಆಗಿಲ್ಲ, ಗೊತ್ತಾಗಿಲ್ಲ. PM ರಿಪೋರ್ಟ್ನಲ್ಲಿ ಸ್ಪೆಸಿಫಿಕ್ ಆಗಿ ಇವನು ಹೊಡೆದ್ರಿಂದನೇ ಈಗ ಕರೆಂಟ್ ಕೊಟ್ಟವರು ಇದ್ದಾರೆ, ಇವನು ಬೂಟ್ಲಿಂದ ತರ್ಡನ್ನು ಒತ್ತಿದ್ದಾನೆ, ಬಡಿಯಿಂದ ಹೊಡೆದವರಿದ್ದಾರೆ, ಕಾಲಿಂದ ಒದ್ದವರಿದ್ದಾರೆ, ಕೈಯಿಂದ ಹೊಡೆದವರಿದ್ದಾರೆ. ಯಾವ ಹೊಡೆದಿಂದ ಡೆತ್ ಆಗಿದೆ ಅಂತ ಅನ್ನೋದು ಸ್ಪೆಸಿಫಿಕ್ ಆಗಿ ಅದನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ ಇದೆಯಲ್ಲ ಸರ್? ಇರಲಿ, ಎವಿಡೆನ್ಸ್ ಇದ್ರೇನೆ ಆಯ್ತು. ಅದು ನಾಳೆ ಹೇಳ್ತಾರೆ ಅನ್ನೋದು ಏನು ಗ್ಯಾರಂಟಿ? ಕೋರ್ಟ್ನಲ್ಲಿ ಎವಿಡೆನ್ಸ್ ಯಾವಾಗ ಪ್ರೂವ್ ಆಗ್ತದೆ? ಕೋರ್ಟ್ ಬಂದು ಡಿಸ್ಪೋಸ್ ಮಾಡುವಾಗ ಪ್ರೂವ್ ಆಗ್ತದೆ. ನಾಳೆ ಉಲ್ಟಾ ಹೊಡೆದ್ರೆ ಏನು ಮಾಡ್ತೀರಿ? ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಾಗ ನಾವು ಪೊಲೀಸರ ಮುಂದೆ ಹಂಗೆ ಹೇಳಿಲ್ರಿ, ಅವರೇ ಬರ್ಕೊಂಡಿದ್ದಾರೆ, ಹೆದರಿಸಿ ನಮಗೆ ಧಮಕಿ ಹಾಕಿ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ, ನಾವು ಸಹಿ ಮಾಡೋದು ಮಾಡಿದ್ದೀವಿ ಹಾಗೆ ಈಗ ಅಂತ ಹೇಳ್ತಾರೆ. ಇವನ್ 27 ಎವಿಡೆನ್ಸ್ ಪ್ರಕಾರ ಸುದ ಇಟ್ ಈಸ್ ನಾಟ್ ಅಡ್ಮಿಸಬಲ್ ಬಿಫೋರ್ ಕೋರ್ಟ್. ನಾವೇನು ಪೊಲೀಸ್ ಮುಂದೆ ನಾವು ತೊಗೊಂಡಿರ್ತೀವಿ, ಈ ಹೊಡೆದಂಥ ಬಡಿಗೆ ಇದು ನಾವು ಅಲ್ಲಿ ಇಟ್ಟಿದ್ದೀನಿ ಕೊಡ್ತೀನಿ ನಡ್ರಿ ಅಂತ ತೋರ್ಸಕ್ಕೆ ಹೋಗ್ತಾನೆ, ಅದು ನಾ ಹೇಳೇ ಇಲ್ಲ ಅಂತಾನೆ ಕೋರ್ಟ್ ಮುಂದೆ. ಅವಾಗ ಏನು ಮಾಡ್ಲಿಕ್ಕೆ ಬರೋದಲ್ಲ. ಈಗ ನಮ್ಮ ಮುಂದೆ ಹೇಳೋದಂಥ ಸ್ಟೇಟ್ಮೆಂಟ್ ಅಡ್ಮಿಸಬಲ್ ಅಲ್ಲ, ಅದು ಕೋರ್ಟ್ ಮುಂದೆ ಹೇಳಿದ್ದು ಮಾತ್ರ ಅಡ್ಮಿಸಬಲ್. 164 ನಮ್ಮಲ್ಲಿ 161 ಪ್ರಕಾರ ಏನು ಅದು ಅಡ್ಮಿಸಬಲ್ ಅಲ್ಲ. ಇವನ್ ಆರೋಪಿ ಇದ್ದಾಗ ಅವನು ಈಗ ಶೂಸಿಂದ ತುಳಿದಿರ್ತಾನೆ, ಆ ಶೂಸ್ನ ಇಂತಲಿಟ್ಟಿನಿ ಬರ್ರಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಅದು 27 ಎವಿಡೆನ್ಸ್ ಪ್ರಕಾರ ನಾವು ರಿಕಾರ್ಡ್ ಮಾಡ್ಕೋತೀವಿ. ಆ ರಿಕಾರ್ಡ್ನಲ್ಲೂ ಸಹ ನಾನು ಅವ್ನಿಗೆ ತುಳಿದೀನಿ, ಹೊಡೆದೀನಿ, ನಾನು ಸಹಾಯ ಹೊಡೆದೀನಿ ಅಂತಂದು ನಾವು ಸ್ಟೇಟ್ಮೆಂಟ್ ಮಾಡ್ಕೊಂಡಿಲ್ಲ. ಅದರಲ್ಲಿ 27 ಎವಿಡೆನ್ಸ್ ಅದು ಲೂಪ್ ಹೋಲ್ಸ್ ಇದೆ ಇನ್ವೆಸ್ಟಿಗೇಷನ್ದಲ್ಲಿ. ನಾವು FIRದಲ್ಲಿ ಏನಿರ್ತದೆ, 17 ಜನ ಸೇರಿ ಹೊಡೆದಾರೆ, ಯಾರು ಹೊಡೆತದಿಂದ ಅವನು ಡೆತ್ ಆಯ್ತು ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್.
ತನಿಖೆಯಲ್ಲಿ. ನೀವು ಅವಾಗಲೇ ಹೇಳಿದ್ರೆ ಸರ್ ಪೊಲೀಸರ ಮುಂದೆ ಅಪ್ರೂವರ್ ಆಗಬೇಕಾಗಿತ್ತು. ಹೌದು, ಯಾಕೆ ಆಗ್ಬೇಕು? ಅವಾಗ ಪೊಲೀಸರ ಮುಂದೆ ಅಪ್ರೂವರ್ ಆಗೋದಕ್ಕೂ ಮತ್ತು ಕೋರ್ಟ್ ಮುಂದೆ ಅಪ್ರೂವರ್ ಆಗೋದು ಡಿಫ್ರೆನ್ಸ್ ಏನಾದ್ರು? ಪೊಲೀಸರ ಮುಂದಾದ್ರೆ ನಾವು ಕೋರ್ಟ್ ಮುಂದೆ ಹಾಜರು ಮಾಡ್ತೇವೆ ನಾವೇ. ಓಕೆ, ಇವನು ಅಪ್ರೂವರ್ ಸ್ವತಃ ಹೇಳಿಕೆ ಕೊಡ್ತಾನೆ, ಇವನಿಗೆ ಪಾತ್ರ ಕಡಿಮೆ ಇದೆ, ಇವನಿಗೆ ಅಪ್ರೂವರ್ ಮಾಡ್ಲಿಕ್ಕೆ ಇವನು ಹೇಳಿಕೆ ತಗೊಳ್ಳಿ ಅಂತ ನಾವು ರಿಕಾರ್ಡ್ ಕೊಡ್ತೇವೆ. ಅವಾಗ ಜಡ್ಜ್ ಸಾಹೇಬರು ಅವನಿಗೆ ಕರೆದು ವಿಚಾರ ಮಾಡ್ತಾರೆ, ನೀನು ಸ್ವಇಚ್ಛೆ ಅಂತ ಹೇಳ್ತೀಯೋ, ಯಾರ್ದು ಒತ್ತಡಕ್ಕೆ ಹೇಳ್ತೀಯೋ, ಆಮಿಷ ಒಡ್ಡ್ಯಾರೋ ಹೇಗೋ, ನೀನು ಹೇಳೋದ್ರಿಂದ ಅವಂಗ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಆಗ್ತದೆ, ನಿನಗೂ ಆಗುವಂಥ ಸಂದರ್ಭ ಇರ್ತದೆ, ನೋಡು ನೀವು ಉಲ್ಟಾ ಏನಾದ್ರು ಸುಳ್ಳು ಹೇಳಿದ್ರೆ ನಿನಗೂ ಶಿಕ್ಷೆ ಆಗ್ತದೆ, ಇಷ್ಟೆಲ್ಲ ಹೇಳಿ ನೀನು 2 ದಿವಸ ವಿಚಾರ ಮಾಡಿ ನಾವು ಬಂದು ಹೇಳಂತ ಅವ್ರಿಗೆ ಟೈಮ್ ಕೊಡ್ತಾರೆ. 2 ದಿವಸ ಬಂದು ಹೇಳಿದಾಗ ಉಲ್ಟಾ ಹೇಳಿದ್ರೆ ಏನು ಮಾಡ್ತೀರಿ ಅವಾಗೆ? ಓಕೆ, ಅದು ಒಮ್ಮೆ ಹೊರತು ಬೀಳುತ್ತೆ. ನಾವು ಯಾವಾಗ 164 ಮಾಡಿಸ್ತೇವೆ, ಯಾವಾಗ ಮ್ಯಾಜಿಸ್ಟ್ರೇಟ್ ಮುಂದೆ ಕನ್ಫ್ಯೂಷನ್ ಮಾಡಿಸ್ತೇವೆ, ನಮಗೆ ಕನ್ಫರ್ಮ್ ಆಗಬೇಕು ಅದು ಇವಾಗ ಗ್ಯಾರಂಟಿ ಹೇಳ್ತಾನೆ ಅಂತ ಅನ್ನೋದು. ಕನ್ಫರ್ಮ್ ಆದಾಗ ಅವಾಗ ನಾವು ಹೇಳಿಕ್ಕೆ ಶುರು ಮಾಡ್ತೇವೆ. ಬಟ್ ಇದಕ್ಕೆ SPP ಅವರು ಓಕೆ ಅಂದಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಎಲ್ಲ ಇದೆ. SPP ಅವ್ರು ಅನ್ಬೋದು ರೀ, SPP ಓಕೆ ಅನ್ಬೋದು, ಅವರೇ ಬ್ಯಾಡ್ ಅಂತಾರೆ. ಅವ್ರ ಮುಂದೆ ಹೇಳ್ತೇವೆ ಅಂತ ಹೇಳಿರ್ಬೇಕಿವ, ಅದಕ್ಕೂ ಅವರು ಓಕೆ ಅಂತಾರೆ. ಈಗ ಇನ್ನೊಂದು ಚಾನ್ಸ್ ಇದೆ, ಇವರು ಹೇಳಿಕೆನೇ ಸರ್ವಸ್ವ ಅಲ್ಲ, ಇದರಲ್ಲಿಂದನೇ ಅವ್ನಿಗೆ ಶಿಕ್ಷೆ ಆಗ್ತದಂತಿಲ್ಲ. ಉಳಿದ ಎವಿಡೆನ್ಸನ್ನು ಬೇಕು, ಎಲ್ಲ ಉಳಿದು ವಿಟ್ನೆಸ್ ಬೇಕು, ಉಳಿದ ಆ ವಿಟ್ನೆಸ್ಗಳು ಹೇಳಬೇಕು, ಟೆಕ್ನಿಕಲ್ ಎವಿಡೆನ್ಸು ಟ್ಯಾಲಿ ಆಗಬೇಕು, ಎಲ್ಲನೂ ಪ್ರತಿಯೊಂದೂ ಇದು ಆಗಬೇಕದು. ಅಂದಾಗ ಅದು ಶಿಕ್ಷೆ ಆಗುವಂಥ ಚಾನ್ಸ್ ಇದೆ. ಬರೀ ಒಬ್ಬನ ಹೇಳಿಕೆಯಿಂದ ಶಿಕ್ಷೆ ಆಗ್ತದಂತೇನಿಲ್ಲ. ಇದು ಈಗ 1 ವರ್ಷದಲ್ಲಿ ಮುಗಿಸ್ಬೇಕಂತ ಸುಪ್ರೀಂ ಕೋರ್ಟ್ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಥರ ನಾವು ಅಪ್ರೂವರ್ ಆಗ್ತೀವಿ, ಇನ್ನೊಂದಿಬ್ರು ಅರ್ಜಿ ಕೊಡ್ತಾರೆ, ನಾಳೆ ಇನ್ನೊಂದಿಬ್ರು ನಮಗೂ ಅಪ್ರೂವರ್ ಮಾಡ್ಕೊಡ್ರಿ ಅಂತ ಒಂದೊಂದು ಪ್ರೊಸೆಸ್ ಮಾಡ್ಬೇಕಾದ್ರೆ 1-8 ದಿವಸ ಹಿಡಿತದೆ ಅದು. ಮತ್ತೆ ಒಂದು ತಿಂಗಳು 2 ತಿಂಗಳು ಮತ್ತೆ ಪುಲಾನ್ ಆಗ್ಬಿಡ್ತದೆ. ಮತ್ತೆ ಮುಂದೆ ಈ ಪುಲಾನ್ ಆದರೆ ಮುಂದೆ ಅವನಿಗೆ ಎವಿಡೆನ್ಸ್ ಆಗಲಿಕ್ಕೆ ಅದು ಸಾಕ್ಷಿಗಳು ಎಲ್ಲ ಮುಗಿದಿಲ್ಲ. ಈಗ 267 ಜನ ಸಾಕ್ಷಿದಾರರಿದ್ದಾರೆ. ಈಗ 10 ತಿಂಗಳಲ್ಲಿ ಬರೀ 7 ಮಂದಿ ಮಾತ್ರ ಸಾಕ್ಷಿ ತಗೊಂಡಿದ್ದಾರೆ. ಓಕೆ, ಉಳಿದವ್ರದ್ದೇನಾಗಿಲ್ಲ. ಉಳಿದವ್ರದ್ದು ಆಗಬೇಕಾದ್ರೆ 250 ಮಂದಿ ಸಾಕ್ಷಿ ಉಳಿದ್ರು. 250 ಮಂದಿಯಲ್ಲಿ ಬಿಡ್ರಿ, ಉಳಿದು ಎಲ್ಲರದ್ದು ತೊಗೊಳೋದಿಲ್ಲ ಅವರು. ಹೋಗಿ ಇಂಪಾರ್ಟೆಂಟ್ ಸಾಕ್ಷಿಗಳು ಯಾರಿದ್ದಾರೆ ಒಂದು 50 ಮಂದಿಯಾರು ತೊಗೋಬೇಕಾಗ್ತದೆ. 50 ಮಂದಿ ತೊಗೋಬೇಕಾದ್ರೆ ವಕೀಲರು ಬರಬೇಕು, ಅವ್ರಿಗೆ ಟೈಮಿಂಗ್ ತೊಗೋತಾರೆ. ಒಬ್ಬ ಯಾವನಾರು VIP ಸಾಯ್ತಾನೆ ಅಥವಾ ಅಡ್ಜರ್ಮೆಂಟ್ ತೊಗೋತಾರೆ, ಕೋರ್ಟ್ನಾಗ ರಜಾರು ಹೋಗಿರ್ತಾರೆ, ಏನಾದರೂ ಒಂದು ನೆಪ ಹೇಳಿ ಅಡ್ಜರ್ಮೆಂಟ್ ತೊಗೊಳುವಂಥ ಚಾನ್ಸೂ ಇರ್ತದೆ. ಈ ಥರ ನಾನು ಅಪ್ರೂವರ್ ಆದ್ನಿ ಅಂದಾಗ ಇವಂಗೂ ಟೈಮಿಂಗ್ ಕೊಟ್ಟು ಇವನು ಸ್ಟೇಟ್ಮೆಂಟ್ ತೊಗೊಂಡು ಪುನಃ ಇದು ಮಾಡೋಕ್ಕೆ ಇದು ಲಾಂಗ್ ಪ್ರೊಸೆಸ್ಸನ್ನೇ. ಇದೆಲ್ಲ ಮಾಡೋದ್ರಿಂದ ಡಿಲೇ ಟ್ಯಾಕ್ಟಿಸನ್ನು ಯಾಕೆ ಮಾಡ್ಕೊಳ್ಳಿಕ್ಕೆ ಯಾಕೆ ಇವಂಗೆ ಉಪಯೋಗ ಮಾಡ್ಕೊಂಡಿರಬಾರ್ದು? ಇದು ಒಂದು ಕಾರಣ ಆಗ್ತದೆ. ಇನ್ನು ಇಬ್ಬರು ಒಂದೇ ಒಂದೇ ರೂಮ್ನಲ್ಲಿ ಇದ್ದಾರೆ, ಅವರಿಬ್ಬರಿಗೆ ಏನಾರು ಅಲ್ಲಿ ಗಲಾಟೆ ಆಗಿರ್ಬೇಕು, ಹೊಡೆದಾಟ ಆಗಿರ್ಬೇಕು, ಏನಾರು ಒಂದು ಅವ್ರ ಮೇಲೆ ಇದಾಗಿರ್ಬೋದು, ಅವ್ರ ಮೇಲೆ ಇದು ಡೆಸ್ಪರೇಟ್ ಆಗಿ ಅವ್ನ ಮಗನಿಗೆ ಹಾಕಿಸ್ಬೇಕಂತ ಅಪ್ರೂವರ್ ಆಗ್ತೀರಿ ಅಂತ ಇರ್ಬೋದು. ಅವನು ಜಗಳ ಆಗಿ ಏನಾಗಿ ಬಟ್ ಈತನ ಮೇಲೆ ಇರುವಂತ ಆರೋಪಗಳು ಪ್ರತ್ಯಕ್ಷದರ್ಶಿ ಅನ್ನುವಂತ ಆರೋಪ ಇದೆ ಸರ್. ಈ ವ್ಯಕ್ತಿ ಅವನು ಆರೋಪಿ ಅಲ್ಲ, ಅದಕ್ಕೆ ಪ್ರತ್ಯಕ್ಷದರ್ಶಿ. ಈಗ 30 ಲಕ್ಷ ತಗೊಂಡು 4 ಮಂದಿಗೆ ಫಿಕ್ಸ್ ಮಾಡಿದ್ದ ಇವ, ಹೌದು, ಅದ್ರಾಗ ಇವನು ಭಾಗಿಯಾಗಿದ್ದ. ಮತ್ತೆ ಅದು ಆರೋಪ ಇಲ್ಲ, ಅದು ಆರೋಪ ಅಲ್ಲ ಇವನ ಮೇಲೆ. ಮತ್ತೆ ಡೆತ್ ವಿಷಯವನ್ನ ಇವನೇ ತಿಳಿಸಿದಾನೆ, ಅವನಿಗೆ ದರ್ಶನ ತಿಳಿಸಿದಾನೆ. ಇಷ್ಟೆಲ್ಲ ಕ್ಲೋಸ್ ಇದ್ದ, ಈಗ ಉಲ್ಟಾ ಹೆಂಗೆ ಹೊಡಿತಾನೆ? ಅದಕ್ಕೆ ಕಾರಣ ಏನು? ಅಲ್ಲ, ಬಟ್ ನಾವು ನ್ಯಾಯಾಲಯದ ದೃಷ್ಟಿಯಿಂದ ಈ ಪ್ರಕರಣವನ್ನ ಪ್ರತ್ಯಕ್ಷದರ್ಶಿಯಾಗಿ ನೋಡಿದಂಥ ವ್ಯಕ್ತಿ, ಸಾಕ್ಷ್ಯನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಇವತ್ತು ಅಪ್ರೂವರ್ ಆಗ್ತಾ ಇರೋದು ಅಲ್ಲ. ಹಿಂದೆ 2 ಅಪ್ರೂವರ್ ಆಗ್ಯಾರ ಆಲ್ರೆಡಿ. 19 ಜನ ಇದ್ರು, ಹೌದು, ಆಲ್ರೆಡಿ 2 ಅಪ್ರೂವರ್ ಆಗಿದ್ದಾರೆ. ಇದು ಕೋರ್ಟಿಗೆ ಬಿಟ್ಟಂತ ವಿಷಯ. ಅವ್ರು ಏನು ಮಾಡ್ತಾರೆ, ಪೊಲೀಸರ ಪಾತ್ರ ಏನು ಇರೋದಿಲ್ಲ ಇದರಲ್ಲಿ. ಒಮ್ಮೆ ಚಾರ್ಜ್ ಶೀಟ್ ಆದಮೇಲೆ ಪೊಲೀಸರದ್ದೇನು ಕೆಲಸ ಇರೋದಿಲ್ಲ. ಓಕೆ ಸರ್, ಪೊಲೀಸರದ್ದು ಏನು ಇರೋದಿಲ್ಲ. ಎಸ್ ಸರ್. ಕಳೆ ಸರ್, ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ಪೊಲೀಸರ ಮುಂದೆ 161, ಅದಾದ ನಂತರ 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಆಗುತ್ತೆ. ಇದಕ್ಕೆ ಒನ್ಸ್ ಅಗೇನ್ ಅಪ್ರೂವರ್ ಬಗ್ಗೆ ಆ ಹೇಳಿಕೆಗಳಲ್ಲಿ ವ್ಯತ್ಯಾಸ ಬರ್ತಾ ಹೋಗೋದಾದ್ರೆ, ಈಗ ನೋಡಿ, ಅವನು ಮಾಪಿ ಕೇಳಿದಲ್ಲ, ಇಲ್ಲಿ ಒಂದು 3 ತಗೊಳ್ಳಿ. ಒಂದು ಫಸ್ಟ್ ಅವನು ಮ್ಯಾಜಿಸ್ಟ್ರೇಟ್ 164 ಹೇಳಿಕೆ ಆಯಿತು. ಆ ಹೇಳಿಕೆ ಆದಮೇಲೆ ಅವನು ಸಾಹಿತ್ಯ ಹೇಳಿಕೆಯನ್ನು ಮತ್ತು ಚಾರ್ಜ್ ಶೀಟ್ ಆಗಿರ್ತದೆ. ಮತ್ತು ಚಾರ್ಜ್ ಶೀಟ್ ನೋಡ್ತಾರೆ, ಎಲ್ಲ ಒಂದಕ್ಕೊಂದು ಟ್ಯಾಲಿ ಆಗಬೇಕು. ಎಲ್ಲನೂ ಟ್ಯಾಲಿ ಆಗಬೇಕು. ಟ್ಯಾಲಿ ಆಗಿಲ್ಲ ಅಂದ್ರೂ ಅದನ್ನು 306 ಪ್ರಕಾರ ಅಡಿಯಲ್ಲಿ ತೊಗೊಳಕ್ಕೆ ಬರಲ್ಲ ಅದನ್ನು. ಓಕೆ, ಈಗ ಎಲ್ಲ ಟ್ಯಾಲಿ ಆಗಬೇಕಲ್ಲ. ನೀವು ಈಗ ನಾವು ಇಲ್ಲಿ ಹೇಳಿಕೆ ಒಂಥರ ಕೊಟ್ಟು ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ, ಜುಡಿಷರಿ ಮುಂದೆ ಒಂದು ಹೇಳಿಕೆ ಕೊಟ್ಟರೆ ಅಲ್ಲಾಗಲ್ಲ. ಅಲ್ಲೇನಲ್ಲ ಒಂದು ಬೈಕ್ ಕೊಟ್ಟಿರ್ತಾನೆ, ಈಗೇನೋ ಉದ್ದೇಶನ ಕೊಡಕ್ಕೆ ಬರ್ತಾನೆ, ವ್ಯತ್ಯಾಸಗಳಿಗೆ ಬಂದುಬಿಡ್ತಾವೆ. ಅಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ. ನಾವು ಒಂದ್ಸಲಿ ಓದ್ಬಿಟ್ಟು ಎಕ್ಸಾಮ್ಗೆ ಕೂತ್ಕೊಂಡ್ರೆ ಉದ್ದೇಶ ಒಂದೇ ಸ್ವರೂಪ ಚೇಂಜ್ ಆಗ್ಬಿಡುತ್ತಲ್ಲ ಓದ್ ತಕ್ಷಣನೇ. ಹಾಗೆ ಅವರು ಅಷ್ಟೇ
ಅಲ್ಲಿ ಇರೋದು ಬೈಕೆ ಇರೋದೆಲ್ಲ ಹೇಳಿರ್ತಾರೆ ಅಂದ್ಕೊಳ್ಳಿ. ಇಲ್ಲಿ ಬರ್ತಾರೆ, ಇಲ್ಲಿ ಜುಡಿಷಿಯಲ್ ನಾನೇನು ವಾಲಂಟ್ರಿಗೆ ಏನೋ ಹೇಳಿದ್ದೀನಿ ಅಂತ ಹೇಳ್ಕೊತಾರೆ, ಅಲ್ಲೂ ಬೈಕ್ ಹೇಳಿರ್ತಾರೆ. ಈಗ ಸ್ವಂತವಾಗಿ ಒಂದೇನೋ ಒಂದು ರಾಯರ್ ಇಚ್ಛೆಯಿಂದನೋ ಇಲ್ಲ ಇನ್ನೊಂದು ಸ್ವಇಚ್ಛೆನೋ ಮಾಡಿ ಹಾಕಿರ್ತಾನೆ. ಈಗ ಟ್ಯಾಲಿ ಆಗಿಲ್ಲ ಅಂದರೆ ಕನ್ಸಿಡರೇ ಮಾಡಲ್ಲ. ಇದು ಸಪ್ರೇಟ್ ಇನ್ನೊಂದು ಹೇಳ್ತೀನಿ ಕೇಳಿ. ಕಾನೂನು ಪ್ರಕಾರವಾಗಿದ್ದು ನ್ಯೂ ಮಿಸ್ಜಿನಿಯಸ್ ನಂಬರ್ ಆಗಬೇಕಿದ್ದು. ಜುಡಿಷಿಯಲಲ್ಲಿ ಕ್ರಿಮಿನಲ್ ಮಿಸ್ಜಿನಿಯಸ್ ನಂಬರೇ ಕೊಡ್ತಾರೆ ಇದಕ್ಕೊಂದು. ಕೊಟ್ಟು ಹೊಸ ಕೋರ್ಟ್ ಮುಂದೆ CM ಕೋರ್ಟ್ ಮುಂದೆ ಹೋಗ್ಬೇಕಿದ್ದು. ಅಲ್ಲಾಗಲ್ಲ. ಈಗೇನು ಅಲ್ಲಿ ಹಾಕಿದಾರಲ್ಲ, ಈಗೇನು ಸ್ಪೆಷಲ್ ಪ್ರಾಸಿಕ್ಯೂಷರ್ ಪ್ರಶಾಂತ್ ಕುಮಾರ್ ಅವರೇ ಇರ್ಬೋದು, ಅಶ್ಮತ್ ಭಾಷೆ ಅಲ್ಲಿ ಮುಂದೆ ನಡೆಯಲ್ಲ ಅದು. ಮತ್ತೆ ಇದಕ್ಕೆ ಸಪ್ರೇಟ್ ಕೋರ್ಟೇ ಬರುತ್ತೆ, ಒಂದು ವಿಂಗ್ ಸ್ಟಾರ್ಟ್ ಆಗುತ್ತೆ. ಲಾಯರ್ ಸಪ್ರೇಟಾಗಿ ಇಟ್ಕೋಬೇಕು. ಇವರು ಇಟ್ಕೊಂಡು ಜುಡಿಷಿಯರಿ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಇದು ಕೇಸ್ ನಡೀತೈತೆ. ನಡೆದು ಆವಾಗ ಏನಾದರೂ ನಾನು ಹೇಳಿದಂಥ ಪಾಯಿಂಟ್ಗಳೆಲ್ಲ ಅಲಾಗಿ, ನೀವು ಹೇಳ್ದಂಗೆ 164 ಅಲಾಗಿ, ಈ ಕಡೆ ಪೊಲೀಸರ ಮುಂದೆ ಹೇಳಿದಂಥ ಹೇಳಿಕೆ ಸಲುವಾಗಿ ಚಾರ್ಜ್ ಶೀಟ್ ಹೋಗೋಕ್ಕೆ ನನ್ನ ಪ್ರಶ್ನೆ ಇರೋದು, ಈಗ 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಏನು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಅದೇ ಹೇಳಿಕೆನ ಈಗ ಆ ಹೇಳಿಕೆಗೆ ತದ್ವಿರುದ್ಧವಾಗಿ ಈಗ ಏನು ನಾನು ಅಪ್ರೂವರ್ ಆಗಿ ಬಂದಿದ್ದೇನೆ ಅಂತ ಒಂದು ಹೇಳಿಕೆ ಕೂಡ ಅದು ತದ್ವಿರುದ್ಧವಾಗಿತ್ತಂದ್ರೆ ಏನಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಕನ್ಸಿಡರೇ ಮಾಡಲ್ಲ. ಓಕೆ, ಸ್ಕೂಟ್ನಿ ಮಾಡ್ತಾರೆ, ಅದನ್ನೇ ಪರಿಶೀಲನೆ ಮಾಡೋದು. ಸ್ಕೂಟ್ನಿ ಮಾಡ್ತಾರೆ. ಸ್ಕೂಟ್ನಿ ಮಾಡಿದಾಗ ಅದು ಕರೆಕ್ಟಾಗಿ ಯಾರು ಟ್ಯಾಲಿ ಆಗಿಲ್ಲ ಅಂದರೆ ಕೇಸ್ ಡಿಸ್ಮಿಸ್ ಆಗುತ್ತೆ. ಓಕೆ, ಏನು ಹಾಕ್ಕೊಂಡಿದ್ದಾರೆ 11 ಪೇಜು ಅದು ಇರೋದೇ ಅಲ್ಲ, ಅದಷ್ಟೇ ಕೇಸ್ ಡಿಸ್ಮಿಸ್ ಮಾಡ್ತಾರೆ. ಹೌದು. ಓಕೆ ಸರ್, ಈ ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸಾಧ್ಯತೆಗಳಿರುತ್ತೆ? ಅಪ್ರೂವರನ್ನು ಪರಿಗಣನೆಗೆ ತೆಗೆದುಕೊಳ್ಳೋದು ನೋಡಿ, ನಾವು ತನಿಖೆ ಮಾಡಬೇಕಾದ್ರೆ ಯಾವಾಗಲೂ ಏನು FIR ಇರ್ತದೆ ಅದಕ್ಕೆ ಪೂರಕವಾಗಿ ನಾವು ಎಲ್ಲ ಸ್ಟೇಟ್ಮೆಂಟ್ ಆಗಲಿ, ಪಂಚನಾಮ ಆಗಲಿ, ಪ್ರತಿಯೊಂದು ಅದನ್ನು ಪೂರಕವಾಗಿ ಮಾಡಿರ್ತೇವೆ. ಅದನ್ನ FIR ಅಗೇನೆಸ್ಟ್ ಮಾಡೋಕ್ಕಾಗೋದಿಲ್ಲ. ಹೌದು, ಕೇಸೇ ನಿಲ್ಲೋದಿಲ್ಲ. ಆಮೇಲೆ ನಾವು ಹಂಗೆ ಅವ್ರು ಏನು ಹೇಳ್ತಾ ನಿಜ ಬರ್ಕೋ ಅಂದ್ರೆ, ಈಗ ನೋಡಿ 127 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಆ ದರ್ಶನ್ ಹೇಳಿಕೆ ತೊಗೊಂಡಿದ್ದಾರೆ. ಆ ಹೇಳಿಕೆಯಲ್ಲಿ ನಾನು ಕೊಲೆ ಮಾಡಿದೆ ಅಂತ ಇಲ್ಲ ಅದರಲ್ಲಿ, ಅವ್ನ ಹೇಳಿಕೆಯಲ್ಲಿ. ಮತ್ತೆ ಹ್ಯಾಂಗೆ ಪ್ರೂವ್ ಮಾಡ್ತೀರಿ ಅದನ್ನು? ಅವ್ನ ಹೇಳಿಕೆಯಲ್ಲಿನೇ ಇಲ್ಲ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ. ಓಕೆ, ಇವೆಲ್ಲ ಇನ್ವೆಸ್ಟಿಗೇಷನ್ ಲ್ಯಾಬ್ಸು. ಅವನ ಹೇಳಿಕೆಯಲ್ಲಿ ತೊಗೋಬೇಕಾಗಿತ್ತು ಅವರು. ಅದ್ರಾಗ ಒಂದು ಸಹಿ ತೊಗೋಬೇಕಾಗ್ತದೆ 27ದಲ್ಲಿ. ನಾನು ಕರೆದುಕೊಂಡು ಹೋಗಿ ಪಂಚನಾಮೆ ಎಲ್ಲ ಮಾಡಿಸಿ ಅಲ್ಲಿರುವಂತ ಪಂಚನಾಮ ಬೇರೆ, ನಾನು ಹೇಳೋದು 27 ಎವಿಡೆನ್ಸ್ ಆ್ಯಕ್ಟ್ ನಮ್ಮದು. ಓಕೆ, ನಾನು ಇಂಥದ್ರಿಂದ ಈ ಕರೆಂಟ್ ಕೊಟ್ಟವ್ರಿದ್ದಾರೆ, ನಾನು ಇಂಥದ್ರಿಂದ ಈ ಮಷನ್ನಿಂದ ಕರೆಂಟ್ ಕೊಟ್ಟಿದ್ದೀನಿ, ಆ ಮಷನ್ ಇಂತಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ ಅಂತ ತಿಳ್ಕೊಂಡು ಅವನ್ನ ಲೀಡ್ ಮಾಡಿ ಕರ್ಕೊಂಡು ಹೋಗಿ ತೋರಿಸ್ತಾನೆ ಪಂಚರು ಸಮೇತ. ಓಕೆ, ಅದನ್ನು ಪಂಚನಾಮ, ಅದಕ್ಕೆ ನಾವು 27 ಎವಿಡೆನ್ಸ್ ಪ್ರಕಾರ ಸ್ಟೇಟ್ಮೆಂಟ್ ತೊಗೋಬೇಕಾಗ್ತದೆ. ಅವ್ರ ಶೂಗಳೆಲ್ಲ ಸಿಗ್ತದೆ ಸರ್, ಬ್ಲಡ್ ಮೇಲೆ ಅದೇನು ಬ್ಲಡ್ ಎಲ್ಲ ಬಿದ್ದಿತ್ತು, ಅದು ಎವಿಡೆನ್ಸ್ ಆಗಿ ಪರಿಗಣನೆ ಅಲ್ಲ. ಅದು ಆಗಿರಬೇಕು. ಅದು ತೋರಿಸಿದ್ದು ಬೇರೆ, ಮಾಡಿದ್ದು ಶೂಸ್ ಮಾಡಿಸಿ ಇದು ಬೇರೆ ಅಂತ ಏನೋ ಹೇಳ್ತಾ ಇದ್ರು. ಅದು ಶೂಸು ಚೇಂಜ್ ಆಗಿದೆ ಅಂತ ಅದೇನು ಗೊತ್ತಿಲ್ಲ. ಅದು ನಡೆದಾಗ ಕೇಸ್ ಟ್ರಯಲ್ ನಡೆದಾಗ ಗೊತ್ತಾಗಬೇಕು, ಅಲ್ಲಿವರೆಗೆ ಗೊತ್ತಾಗೋದಲ್ಲ. ಇದು ಏನೇನೋ ಇವನ್ ಹೇಳ್ತಾರೆ, ಶೂಟಿಂಗ್ ನಡೆದಾಗ ಅದೇನೋ ಅಲ್ಲಿ ಪೊಲೀಸ್ ಸ್ಟೇಷನ್ದೇನೋ ಇದು ಇತ್ತಂತೆ, ಏನದು ಕ್ಯಾಂಪ್ ಇದ್ರದ್ದು ನೆಲ ಏನಂತಾರೆ ಅದಕ್ಕೆ, ರೆಡ್ ಆಕ್ಸೈಡ್, ಕೆಂಪು ರೆಡ್ ಆಕ್ಸೈಡ್ದೇನೋ ನೆಲ ಇತ್ತಂತೆ. ಇವನು ಹಿಡಿಯೋದಾಗ ಬೇರೆ ಬಂದಂತೆ, ಇದು ಟೈಲ್ಸ್ ಇದು ಬಂದಂತೆ. ಅಂದ್ರೆ ಅದೇನೋ ಅದು ಇಟ್ಟರೆ ಸಿಕ್ಕರೆ ಸಾಕು ವಕೀಲರಿಗೆ. ಇದು ಅಲ್ಲಿ ಮಾಡಿಲ್ರಿ, ಇದು ಪೊಲೀಸಿಂದ ರೆಡ್ ಆಕ್ಸೈಡ್ ಇದೆ ನೆಲ, ಇದು ಎಲ್ಲೇ ಮಾಡಿದ್ದಾರೆ ಇವರು ಅಂತ ಹಂಗೆ ಹೇಳ್ತಾರೆ. ಸೊ ಇಂಥ ಮೈನ್ಯೂಟ್ ರೂಲ್ ಕೋರ್ಸ್ ಎಲ್ಲ ಅದರಲ್ಲಿ ಇವರು ಪಾಷಾ ಅವರು ಭಾಳ ಬುದ್ಧಿವಂತರಿದ್ದಾರೆ, ವೆರಿ ಎಕ್ಸ್ಪರ್ಟ್ ಇನ್ ಇದು ಕ್ರಾಸಿಂಗ್ದಲ್ಲಿ. ಅವರು ತುಂಬ ಚಾಣಾಕ್ಷತನದಿಂದ ಭಾಳಷ್ಟು ಕೇಸ್ ಬಿಡುಗಡೆ ಮಾಡಿದ್ದಾರೆ. ಸೊ ಅಂಥವರೆಲ್ಲ ಇಂಥವೆಲ್ಲ ಲೂಪ್ ಹೋಲ್ಸನ್ನು ಹಿಡಿತಾರೆ. ನೀ ಪೊಲೀಸ್ ಎದುರಿಗೆ ಈ ಥರ ಹೇಳಿಕೆ ಕೊಟ್ಟೀಯ, ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಅಪ್ರೂವರ್ ಆಯ್ತು ಅಂದ್ಕೊಳ್ಳಿ, ನೀನು ದುರಾಸೆಯಿಂದ ಈ ಥರ ಹೇಳಿಕೆ ಕೊಡ್ತಾ ಇದೆಯಾ, ಯಾವ್ದು ನಂಬಬೇಕು ನಿನಗೆ ಅಂತ ಕೇಳ್ತಾರೆ. ಅವಾಗೇನು ಹೇಳ್ತಾನೆ ಅವನು? ಓಕೆ, ಅವರು ಅವಾಗ ಯಾಕೆ ನಿಜ ಹೇಳಿಲ್ಲ ನೀನು, ಈಗ ಯಾಕೆ ಸುಳ್ಳು, ಈಗ ಹೆಂಗೆ ನಿಜ ಹೇಳ್ತೀವಿ, ಇದು ನಿಜ ಅಂತ ಹೆಂಗೆ ನಾವು ನಂಬಬೇಕು ಅಲ್ವಾ? ಅದು ಭಾಳ ಬುದ್ಧಿವಂತ ಇರ್ತಾರೆ ಲಾಯರ್ಗಳು. ಕ್ರಾಸ್ ಗೀಸು ಅವನ ಕಡೆಯಿಂದ ಒಳ್ಳೆ ತಪ್ಪಾಯ್ತಾನೋ ಭಾವನೆ ಮೂಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಅಷ್ಟೊಂದು ಎಕ್ಸ್ಪರ್ಟ್ ಇರ್ತಾರೆ. ಇನ್ನೇನೋ ಒಂದು ಉದಾಹರಣೆ ಬಂತಂತೆ ಸರ್, ಅಲ್ಲಿ ಯೋಗೀಶ್ ಗೌಡ ಕೊಲೆ ಪ್ರಕರಣದ ಬಗ್ಗೆ ಚರ್ಚೆ ಆಯ್ತಂತೆ. ಅದರಲ್ಲಿ ಒಬ್ಬ ಮಾಪಿ ಸಾಕ್ಷಿಯಾಗಿ ಹೊರಗಡೆ ಬಂದಿದ್ದ ಪ್ರಕರಣದ ಬಗ್ಗೆ ಅದ್ರ ಹೆಂಗೆ ಕನೆಕ್ಟಿವಿಟಿ ನೋಡ್ಬೋದು ನಾವು ಈ ಪ್ರಕರಣಕ್ಕೆ? ಅಲ್ಲ, ಅದರಲ್ಲಿ ಅದು ಉದ್ದೇಶ ಬೇರೆ. ಇದರಲ್ಲಿ ಪಾಪ ಪುಣ್ಯ ಬರೋದಿಲ್ಲ. ಅವನೇ ಸತ್ತವನೇನು ಮಹಾಪುರುಷ ಏನಲ್ಲ, ಅವನು ಲೋಫರನ್ನೇ. ಅವನು ಹುಡುಗಿಯರಿಗೆಲ್ಲ ಸಾಮಾನು ಫೋಟೋ ಸಿಗುತ್ತೆ, ಅವನೇನು ಒಳ್ಳೆ ಮನುಷ್ಯನ ಅವನು? ಅದರ ಅರ್ಥ ಕೊಲೆ ಮಾಡಂತ ಹೇಳೋದಿಲ್ಲ ನಾನು, ಕೊಲೆ ಮಾಡ್ರಿ ಅಂತ ಅರ್ಥ ಅಲ್ಲ. ಅವನು ಒಳ್ಳೆಯ ಮನುಷ್ಯನಲ್ಲ, ಅವನು ಈ ಥರ ಮಾಡಿದ್ದಕ್ಕೆ ಹಿಂಗಾಗಿದೆ ಅಲ್ವಾ? ಎಷ್ಟು ಮಂದಿ ಹುಡುಗಿಯರಿಗೆ ಕಳಿಸಿಲ್ಲ ಫೋಟೋಗಳನ್ನ, ಒಬ್ಬರಿಗೆ ಅಲ್ಲ ಎಲ್ಲರಿಗೆ ಕಳಿಸಿದ ನಾವು.
ಅಲ್ಲ ಸರ್, ಈ ಅದೇನೇ ಆಗಲಿ ಕಾನೂನಿನ ಪರಿಮಿತಿಯಲ್ಲಿ ಎಲ್ಲವೂ ಅದು ಆಗಬೇಕಾಗಿತ್ತು. ಮಾಡಿದಕ್ಕೆ ಅನುಭವಿಸ್ತಾ ಇದಾರಲ್ಲ, ಜೈಲಿಗೆ ಹೋಗ್ಯಾರ, ಮರ್ಡರ್ ಮಾಡ್ಯಾರ, ಜೈಲಿಗೆ ಹೋಗ್ಯಾರ, ಇನ್ನೇನಿದೆ? ಅಲ್ಲ, ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಅವ್ರನ್ನ ನ್ಯಾಯ ಸಿಗ್ತದೆ. ನ್ಯಾಯ ನೋಡಿ, ಈಗ ಜಾಮೀನು 90 ದಿವಸ ಆದ್ಮೇಲೆ ಎಲ್ಲ ಪ್ರತಿಯೊಬ್ಬನಿಗೂ ಹಕ್ಕಿದೆ. 90 ದಿವಸ ಆದ್ಮೇಲೆ ಜಾಮೀನು ಮೇಲೆ ಹೊರಗೆ ಬರಲಿಕ್ಕೆ ಯಾವುದೇ ಮರ್ಡರ್ ಕೇಸ್ನಲ್ಲಿ. ಓಕೆ, ಈಗ ಅವನಿಗೆ ಅದು ಈಗ 90 ಡೇಸ್ ಆದಮೇಲೆ ಅವನ ಅಪ್ಲಿಕೇಶನ್ ಹಾಕಿದ, ಹೈಕೋರ್ಟ್ನಲ್ಲಿ ಜಾಮೀನು ಆಯ್ತು. ಮುಂದೆ ಸುಪ್ರೀಂ ಕೋರ್ಟಿಗೆ ಹೋದ್ರು, ಅದು ಯಾವುದೋ ಚಾ ಕುಡ್ದ, ಸಿಗರೇಟ್ ಸೇದ್ದ, ಅವೆಲ್ಲ ತೋರಿಸಿದ್ಕೊಳ್ಳಿ ಅವ್ರಿಗೆ ಸಿಟ್ಟು ಬಂತು, ಅದ್ರ ಕೆಲಸ ಮಾಡಿರ್ಬೇಕು. ಈ ಹೋಗಬಾರ್ದಂತೆಲ್ಲ ಇದೆ. ಅದೇ ಚೀಫ್ ಜಸ್ಟಿಸ್ ಚಂದ್ರಚೂಡ ಇದ್ರು, ಅವರು ಅಂಡರ್ ಟ್ರಯಲ್ ಪುರುಷನಾಸಗಳು ಯಾವಾಗಲೂ ಜೈಲಿನಲ್ಲಿ ಇರಬಾರ್ದು ಅಂತ ಆರ್ಡರ್ ಮಾಡಿಬಿಟ್ರು ಅವರು. ಓಕೆ, ಅಂಥವ್ರನ್ನೆಲ್ಲ ಜಾಮೀನು ಬಿಡಬೇಕು, ಶಿಕ್ಷೆ ಆದ್ಮೇಲೆ ಒಳಗೆ ಹೋಗೇ ಹೋಗ್ತಾರೆ, ಅವರು ಅನುಭವಿಸ್ತಾರೆ. ಅಂಡರ್ ಟ್ರಯಲ್ ಯಾಕೆ ನೀವು ಜೈಲಿನಾಗ ಇಡ್ತೀರಿ ಅಂತ ಅವ್ರದ್ದು ಇಂಟೆನ್ಷನ್ ಇತ್ತು. ಯಾರ್ದು? ಚಂದ್ರಚೂಡ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಮತ್ತೆ ಒಬ್ಬರು ಜಡ್ಜ್ ಹಿಂಗೆ ಹೇಳ್ತಾರೆ, ಒಬ್ಬರು ಜಡ್ಜ್ ಹಿಂಗೆ ಹೇಳ್ತಾರೆ. ಇದು ಏನು ಇದು ಅರ್ಥ ಆಗೋಲ್ಲ, ನ್ಯಾಯ ಹೆಂಗೆ ಅಂತ ಅನ್ನೋದು. ಈಗ ಇವರು ಒಳಗೆ ಹಾಕಿದ್ದಾರೆ, ಹೈಕೋರ್ಟ್ ಮಾಡಿ ಬಿಟ್ಟವ್ರು ಒಳಗೆ ಹಾಕಿದ್ರು, ಹೈಕೋರ್ಟ್ನವ್ರಿಗೂ ಕಮೆಂಟ್ ಮಾಡಿದ್ರು ಬಿಟ್ಟಿದ್ದಕ್ಕೆ. ಸೊ ಇವೆಲ್ಲ ಇರೋದ್ರಿಂದ ಈ ಥರ ಕಮೆಂಟ್ ಮಾಡಿದ್ರಿಂದ ನಾಳೆ ಅದು ಸೆಷನ್ ಕೋರ್ಟ್ ಮೇಲೂ ಪರಿಣಾಮ ಬೀರಬಹುದು. ನನಗ್ಯಾಕೆ ಬೇಕು ಬಿಡಪ್ಪ, ಇದು ಹೋಲಿ ಕಡೆ ಶಿಕ್ಷೆ ಮಾಡಿಬಿಡೋಣ ಅಂತ ಅನ್ನೋ ಭಾವನೆನೂ ಬರಬಹುದು. ಅಥವಾ ಇಂಡಿಪೆಂಡೆಂಟ್ ಇದ್ದ ಅವರು ಸ್ವಲ್ಪ ಇದರಲ್ಲಿ ಸ್ವಲ್ಪ ಕನ್ವಿಕ್ಷನ್ ಮೈಂಡ್ ಇರೋರಂಥ ಜಡ್ಜಸ್ಸವರು ನೋಡಿದ್ದೇವೆ, ಸ್ವಲ್ಪ ಲಿಬರಲ್ ಆಗಿರುವಂಥ ಜಡ್ಜಸ್ಸು ನೋಡಿದ್ದೇವೆ. ಹಾಗೇನಾರ ಇದ್ರೆ ಅದು ಕನ್ಸಿಡರ್ ಮಾಡ್ತಾರೆ. ಕೆಲವೊಬ್ರು ಕನ್ಸಿಡರ್ ಮಾಡಬಹುದು, ಕೆಲವೊಬ್ರು ಒಂದು ಸ್ವಲ್ಪ ಸಿಕ್ಕರೆ ಸಾಕು ಬರೋಬ್ಬರಿಗೆ ಜಾಡಿಸಿಬಿಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಕಳೆ ಸರ್, ಈ ಪ್ರಕರಣದ ಈಗ ಉದಾಹರಣೆಗೆ ಮಾಪಿ ಸಾಕ್ಷಿಯಾಗಿ ಪ್ರದೋಷ್ ಅವರು ಬಂದರು ಅಂತಂದ್ರೆ ಪಾಟಿ ಸವಾಲಿನ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಗಳಾಗುತ್ತೆ. ಅವ್ರು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಇಂಥ ಪ್ರಕರಣಗಳನ್ನು? ಈಗ ನೋಡಿ, ಅಲ್ಲಿ ಪಾಟಿ ಸವಾಲ್ ತೊಗೊಂಡಾಗ ಈಗ ಅವರು ಅಲ್ಲಿ ವಿಟ್ನೆಸ್ ಬಾಕ್ಸಿಗೆ ಅಲ್ಲಿ ಈಸಿಂದ ಅವರು ಬರ್ತಾರೆ. ಆಗ ಇದನ್ನೇ ಮೇಜರಾಗಿ ತೊಗೊಳ್ತಾರೆ ಅವಾಗ. ಯಾರಿಗೆ? ಪ್ರಾಸಿಕ್ಯೂಷರ್ ಹೆಲ್ಪ್ ಆಯ್ತಿದ್ದು. ಆಮೇಲೆ ಜುಡಿಷರಿ ಇವರು ಇವರು ದರ್ಶನ್ ಪರವಾಗಿದ್ದಂಥ ಅಶ್ವಥ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಇದು. ಓಕೆ, ಇದೇನು ಗೊಂದಲ ಸೃಷ್ಟಿ ಮಾಡೋಕೆ ಹೋಗಿದ್ದಾರೆ ಅಂತ ಒಂದು ಕಡೆ, ಎಲ್ಲ ಒಂದು ಕಡೆ ಗೊಂದಲ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದಾಗ ಕೇಸ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ಅಲ್ಲಿ. ಓಕೆ, ಇಫ್ ಸಪೋಸ್ ಪ್ರದೋಷ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂತ ಹೇಳಿಕೆಯನ್ನು ಒನ್ಸ್ ಅಗೇನ್ ಪುನರಪಿ ಇಲ್ಲಿಯೂ ಕೂಡ ಕೊಟ್ಟರೆ ಕೊಡ್ಬೋದು, ಕೊಡದೇ ಇರಕಾಲ. ಬಟ್ ಏನೋ ಅವ್ನು ಬರೆದಿಟ್ಕೊಂಡಿರ್ಬೇಕಷ್ಟೇ, ಅದನ್ನು ಹೇಳೋಕ್ಕಾಗೋದಿಲ್ಲ. ಅದು ಆತ್ಮಸಾಕ್ಷಿ ಹೆಂಗೆ ಬರುತ್ತೆ, ಎಲ್ಲ ಏನಿರುತ್ತೆ ಅಲ್ಲಿ ಒಂದಕ್ಕೊಂದು ಸ್ವಲ್ಪ ಟ್ಯಾಲಿ ಆಗಲ್ಲ. ಎಲ್ಲ ಒಂದು ವರ್ಡ್ ಹೆಚ್ಚು ಕಮ್ಮಿ ಆಗ್ತದವಲ್ಲ. ಉದ್ದೇಶ ಅಷ್ಟೇ ಇರಲ್ಲ. ಅಲ್ಲಿ ಹೇಳ್ಕೊಟ್ಟು ಇಲ್ಲಿ ಅಲ್ಲೇನು ಪ್ರಾಮಾಣಿಕ ಕೊಡಿ, ಇಲ್ಲಿ ಕೊಡೋಕೆ ಬರಲ್ಲ. ಇಲ್ಲಿ ಚೇಂಜಸ್ ಆಗೇ ಆಗ್ತದೆ, ಇಲ್ಲಿ ಓಕೆ ಬದಲಾವಣೆ ಆಗುತ್ತೆ. ಆ ಥರ ಎಲ್ಲೂ ಬರೋಲ್ಲ. ನಾವು ನೋಡಿ ಸುಮಾರು ಕೇಸಸ್ಗಳು ನಾವು ಚಾರ್ಜ್ ಶೀಟ್ಗಳು ನೋಡಿದ್ದೀವಿ, FIR ನೋಡಿದ್ದೀವಿ, ಕಂಪ್ಲೇಂಟ್ ನೋಡಿದ್ದೀವಿ. ಮೂರಕ್ಕೂ ಟ್ಯಾಲಿನೇ ಆಗಲ್ಲ, ಸಾಮಾನ್ಯ ಕೇಸ್ಗಳೇ ಆಗಲ್ಲ ಟ್ಯಾಲಿ. ಆ ಥರ ಆಗಿರ್ತವೆ ಸುಮಾರು, ನಾವೇ ನೋಡಿದ್ದೀವಿ ಸುಮಾರು. ಅದ್ರ ಮೇಲೆ ಎಷ್ಟೋ ಸಲ ಕೇಸ್ಗಳೇನಿರಲ್ಲ, ಚಾರ್ಜ್ ಶೀಟು FIRಗೆ ಹೊಂದಾಣಿಕೆ ಆಗಿರಲ್ಲ, ಅಲ್ಲೇ ಕೇಸು ವೀಕ್ ಆಗಿಬಿಡುತ್ತೆ. ಹಂಗಾಗಿ ಈ ಕೇಸಲ್ಲಿ ಮಧ್ಯದಲ್ಲಿ ಏನು ಇರುವಂಥ ವಿಟ್ನೆಸ್ಗಳಲ್ಲಿ ಇದು ಫೈನ್ ಮಧ್ಯೆ ಬಂದಿದ್ದೆ ಒಂಥರ ಬೇರೆ ಥರ ಇದಕ್ಕೆ ಒಂದು ಯೂಟರ್ನ್ ಆಗೋದು ಕೇಸ್ಗಿದು. ಇದು ಏನು ವೀಕ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಅದು ಸಪ್ರೇಟು. ಏನೋ ಇದಕ್ಕೆ ಒಂದು ಟ್ರಯಲ್ಗೆ ಒಂಥರ ಯೂಟರ್ನ್ ಸಿಕ್ಬಿಡ್ತೀವಿ ಇವಾಗ. ಅಶ್ವಥ್ ಅವ್ರಿಗೆ ಅದನ್ನೇ ಹಿಡ್ಕೋತಾವ್ರೀಗ, ಇದು ಅವಶ್ಯಕತೆ ಇರಲಿಲ್ಲ ಈಗ, ಇಲ್ಲ ಅವ್ರು ಅದನ್ನ ತೆಗೆದಿರೋದು. ಇದಕ್ಕೆ ಅಂತ ಬೇರೆ ರೀತಿಯಲ್ಲಿ ಹಾಕಬೇಕಾಯ್ತು ಅಪ್ಲಿಕೇಶನ್ ಅಂತಲ್ಲ, ಅವ್ರು ಇಟ್ಕೊಂಡು ಕೂತಿರೋದು. ಅವ್ರನ್ನ ಪ್ರಶಾಂತ್ ಕುಮಾರ್ ನಾವು ನಿಮ್ಮನ್ನ ಕೇಳಬೇಕಾಯ್ತು, ಅಬ್ಜೆಕ್ಷನ್ ಆಗಬೇಕು. ಈಗ ಕಾನೂನು ಯಾರು ಅಪ್ರೂವರ್ ಆಗ್ತಾರೆ ಅವರನ್ನು ನಂಬಿಕೆಯ ಸಾಕ್ಷಿ ಅಂತ ಪರಿಗಣನೆಗಳೊಳಗೆ ತೆಗೆದುಕೊಳ್ಳುತ್ತಾ, ಅಪನಂಬಿಕೆಯ ಸಾಕ್ಷಿ ಅಂತ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ? ಈಗ ನಾನು ಅದಕ್ಕೊಂದು ಜಡ್ಜ್ಮೆಂಟ್ ಓದ್ತೀನಿ ತಗೊಳ್ಳಿ. ಮೊನ್ನೆ 10 ವರ್ಷ ANR ವರ್ಸಸ್ UP ಉತ್ತರ ಪ್ರದೇಶ, ಸ್ಟೇಟ್ ಆಫ್ ಉತ್ತರ ಪ್ರದೇಶ. ಈ ಪ್ರಕರಣದಲ್ಲಿ ಹೇಳಲಾದ ತತ್ವ ಪ್ರಕಾರ ನ್ಯಾಯಾಲಯಗಳು ವಿಶೇಷವಾಗಿ ಜಾಗರೂಕರಾಗಿರಬೇಕು ಮತ್ತು ಆಸಕ್ತ ಸಾಕ್ಷಿಗಳನ್ನು ಪರಿಗಣಿಸುವಾಗ ದೃಢ ಪುರಾವೆಗಳನ್ನು ಪಡೆಯಬೇಕು. ಪರಿಶೀಲನೆಯನ್ನು ಸಾಕ್ಷ್ಯಗಳ ನ್ಯಾಯಯುತ ಮೌಲ್ಯಮಾಪನದೊಂದಿಗೆ ಸಮತೋಲನಗೊಳಿಸಬೇಕು. ಓಕೆ, ಅಂದರೆ ಯಾವುದು ನೋಡಿದ್ರೆ ಅವರು ಮಾಡಲ್ಲ. ಅದಕ್ಕೂ ಇನ್ನೊಂದು ಹೇಳ್ತೀನಿ ತಗೊಳ್ಳಿ. ಓಕೆ, ಹೇಳಬೇಡ ಬೇಡ, ಬನ್ನಿ ಡೈರೆಕ್ಟ್ ಪಾಯಿಂಟಿಗೆ ಬಂದ್ಬಿಡಿ ಸರ್. ಹೇಳಿ. ಅಲ್ಲ ಅದೇ ಈಗ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಎಲ್ಲ ನಾನು ಹೇಳ್ದಾಗಿದೆ, ಯಾರೇ ಅದು ಸಂಬಂಧ ಇರ್ಬೋದು, ಅಥವಾ ಅದಕ್ಕೆ ನಿಕಟವಾದ ವ್ಯಕ್ತಿನೇ ಇರ್ಬೋದು, ಅಥವಾ ಈ ಕೇಸಲ್ಲಿ ಏನು ಆರೋಪಿ ಯಾವ ಸ್ಥಾನದಲ್ಲಿದ್ದಾನೋ ಎಲ್ಲನೂ ಗಣನೆ ತಗೊಂಡು, ಇಲ್ಲಿ ನಾವೇನು ನೀವು ಹೇಳ್ದಂಗೆ ಇದು 160 ಮೇಜರ್ ಅಲ್ಲ, ಅವ್ನು ಕೊಡೋ ವಾಲಂಟಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದು ಇಲ್ಲಿ ಕೊಡ್ತಾನೆ ಅನ್ನೋದು ಮೇಜರ್ ಆಗಲ್ಲ. ಇಲ್ಲೂ ಎಲ್ಲ ನೋಡ್ತದೆ. ಈ ಕೇಸಲ್ಲಿ ಏನು ಇವನು ಸಂಬಂಧಿನ ಇಲ್ಲ ಇದ್ರ ಮೂಲ ಅಪರಾಧಿನ ಎಲ್ಲವನ್ನೂ ನೋಡ್ತಾರೆ. ಇದರಲ್ಲಿ ಈ ಕೇಸಲ್ಲಿ ಈಗ ಇವನು ಬಂದಿರೋ ಪ್ರವಾಸ ಬಂದು ಇವನು ಅದ್ರಲ್ಲಿ ಆಲ್ರೆಡಿ ಒಂದು ಅಲ್ಲಿಗಿಂದ ಅಲಿಗೇಷನ್ಸ್ ಇದೆ ಇವನ ಮೇಲೆ. ಈಗಿಂದ ಅಲ್ಲ, 10 ಲಕ್ಷದಿಂದ ಹಿಡಿದು ಇವತ್ತುವರೆಗೂ ಇದೆ. 30 ಲಕ್ಷ ಸ್ಟಾರ್ಟ್ ಆಗಿ ಗಿರಿನಗರ ಪೊಲೀಸ್ ಸ್ಟೇಷನ್ದು ಅದೊಂದು ಆಯ್ತಾ. ಅದಾದ್ಮೇಲೆ ಅಲ್ಲಿ ಒಳಗಡೆ ರೂಮಲ್ಲಿ ಘರ್ಷಣೆನೇ ಇರೋದು, ಅದು ಗೊತ್ತಾಗಿಲ್ಲ ಅಷ್ಟೇ ಯಾರಿಗೂ. ಇದು ಈಗ ಅವ್ನು ಸಪ್ರೇಟ್ ಸೆಲ್ ಕೇಳ್ತವನೆ, ಸೆಕ್ಯೂರಿಟಿ ಕೇಳ್ತವನೆ, ಎಷ್ಟು ಭಯ ಇರಬೇಕು ಅವ್ರಿಗೆ.
ಎಸ್ ಸರ್. ಇದೆಲ್ಲ ಏನೇನೋ ಇರುತ್ತೆ, ಅದು ಅವರಲ್ಲೇ ಇರುತ್ತೆ ಆತಂಕ. ಕಳ್ಳ ಅಂದಾಗ ಅದು ಏನೇನೋ 108 ಸುತ್ಕೊಬಿಡುತ್ತೆ ಅದರಲ್ಲಿ. ಓಕೆ ಸರ್. ಹಂಗಿರುತ್ತೆ, ಗೊತ್ತಾಗಲ್ಲ ಅದಷ್ಟೇ. ಎಸ್ ಗೊತ್ತಾ ಸರ್, ನಾವು ಮಾತನಾಡ್ತಾ ಇದ್ವಿ. ನನಗೆ ಮಾಹಿತಿ ಇರುವ ಪ್ರಕಾರ ಕೋರ್ಟ್ಗಳು ಇಂಥ ಮಾಪಿ ಸಾಕ್ಷಿಗಳನ್ನು ಅಪನಂಬಿಕೆಯ ಸಾಕ್ಷಿ ಅಂತ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂತ ನನಗಿರೋ ಮಾಹಿತಿ. ಈ ಅಪನಂಬಿಕೆಯ ಸಾಕ್ಷಿಯನ್ನು ಪ್ರದೋಷ್ ಅವರು ಏನೀಗ ಅಪ್ರೂವರ್ ಆಗೋದಕ್ಕೆ ಬರ್ತಿದ್ದಾರೆ, ಅವರ ಹೇಳಿಕೆಯ ಮೇಲೆ ದರ್ಶನ್ ಆ್ಯಂಡ್ ಟೀಮ್ಗೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ ಅಂತ ಒಂದು. ಇದರ ಜೊತೆಗೆ ಕೇವಲ ಅಪ್ರೂವರ್ ಹೇಳಿಕೆಯಿಂದ ಮಾತ್ರ ಈ ಪ್ರಕರಣದಲ್ಲಿ ಶಿಕ್ಷೆ ಆಗುತ್ತೋ, ಇದರ ಜೊತೆಗೆ ನಾನು ಆವಾಗಲೇ ಹೇಳಿದೆ ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ಗಳೆಲ್ಲವೂ, ಪೂರಕ ಸಾಕ್ಷ್ಯಗಳೆಲ್ಲವೂ ಕೂಡ ಬೇಕಾಗುತ್ತೆ. ಎಷ್ಟು ಎಫೆಕ್ಟ್ ಆಗುತ್ತೆ ಅದು ಈ ಪ್ರಕರಣಕ್ಕೆ? ಈಗ ಕೆಲವೊಂದು ವೇಳೆಯಲ್ಲಿ ಏನಾಗ್ತದೆ, ಆಮಿಷ ಒಡ್ಡಿದು ಅಂಥದ್ದು ಏನಾದರೂ ಬೆಳಕಿಗೆ ಬಂದರೆ ಅದು ಗೊತ್ತಾದರೆ ಅದು ಸ್ಟ್ಯಾಂಡ್ ಆಗೋದಿಲ್ಲ, ಅಪನಂಬಿಕೆ ಆಗಿಬಿಡ್ತದೆ. ಆಮೇಲೆ ಇವನೇನೋ ನಾನೊಂದು ಹೊರಗೆ ಬಂದರೆ ಸಾಕು, ಉಳಿದವರು ಶಿಕ್ಷೆ ಆಗಲಿ ಏನಾರ ಆಗಲಿ ನನಗೇನು ಸಂಬಂಧ ಅನ್ನುವಂಥ ಉದ್ದೇಶ ತಗೊಂಡು ಹೇಳಿಕೆ ಕೊಟ್ಟರೆ ಅದು ಅಪನಂಬಿಕೆ ಆಗ್ತದೆ. ಇಷ್ಟು ದಿವಸ ಬಿಟ್ಟು ಈಗ ಮಾಡಿದಾನೆ ಅಂತ ಅಂದ್ಕೊಳ್ಳಿ, ಅದು ಅಪನಂಬಿಕೆನೇ ಒಂಥರ. ಅವಾಗ ಯಾಕೆ ಹೇಳಿಲ್ಲ ನೀನು? ಅವಾಗ ನಿಜಾಸ್ಥಿತಿ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಯಾಕೆ ತಗೊಂಡು ನೀನು? ಈಗೇನು ಬಂತು ಹೇಳುವಂಥ ಪರಿಸ್ಥಿತಿ ನಿನಗೆ? ಅದ್ರ ಬಗ್ಗೆನೂ ಸವಿಸ್ತರವಾಗಿ ಜಡ್ಜನ್ನು ಪರಿಶೀಲನೆ ಮಾಡ್ತಾರೆ. ಅವ್ರಿಗೆ ಜಡ್ಜ್ ಅವ್ರಿಗೆ ಏನು ಹೇಳಿ ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅನ್ನೋದನ್ನು ಅವ್ರಿಗೆ ಕನ್ವಿನ್ಸ್ ಆಗಬೇಕು. ಇವನು ಬಾಡಿ ಲ್ಯಾಂಗ್ವೇಜು, ಇವನು ಹೇಳೋ ಆ ಫೇಸ್ ಇಂಡೆಕ್ಸು ಎಲ್ಲ ಪ್ರತಿಯೊಂದನ್ನು, ಭಾಷೆ ತೊದಲ್ತಾನೋ ಹೇಗೋ ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತಾರೆ ಜಡ್ಜ್ಗಳು. ಅವರು ಸುಮ್ಮನೆ ಹಂಗೆ ಅವ್ನು ಹೇಳಿದ್ದ ಅಪ್ರೂವರ್ ಅಂದ್ಕೊಳ್ಳೇನೆ ಅವ್ನು ಹೇಳಿದ್ದೆಲ್ಲ ಸತ್ಯ ಅಂತ ಒಪ್ಕೊಳ್ಳೋದಿಲ್ಲ. ಅವ್ನು ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅದನ್ನು, ಈಗ ಒಂದು ಉತ್ತರ ಪ್ರದೇಶ ಜಡ್ಜ್ಮೆಂಟ್ ಹೇಳಿದ್ರು ನಮ್ಮ ಗೌಡರು, ಅದನ್ನು ಪರಿಶೀಲನೆ ಮಾಡ್ತಾರೋ. ಅದನ್ನು ನಿಜಾನೋ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅದ್ರ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸಬೇಕಾಗ್ತದೆ ಅವನು. ನಾನು ನಿಜ ಹೇಳಿದ್ದು ಅಂತ ಹಾಗೇನಾದರೂ ಅದು ಪ್ರೂವ್ ಮಾಡಿದ್ರೆ ಅವಾಗ ಅದು ಕನ್ಸಿಡರ್ ಮಾಡ್ತಾರೆ. ಸುಮ್ಮನೆ ಬಾಯಿ ಮನೆಯಿಂದ ಹೇಳಿದ್ರೆ ಆಮೇಲೆ ನಾಳೆ ಇಲ್ಲಿ ನಾ ಹೇಳ್ತೀನಿ ಅಂತ ಹೋಗಿ ಅಲ್ಲಿ ಈ ದರ್ಶನದ ಏನು ಪಾತ್ರ ಇಲ್ಲರಿ ಉಳಿದವ್ರು ಹೊಡೆದಾರ ಅಂತಂದ್ರೆ ಏನು ಮಾಡ್ತೀರಿ? ಓಕೆ, ಬಿಡುಗಡೆ ಆಗುವಂಥ ಚಾನ್ಸೂ ಇರ್ತದೆ ಅಲ್ವಾ? ಆಮೇಲೆ ಇನ್ನೊಂದು ಏನು, ಕೆಲವೊಬ್ರು ಏನು ಹೇಳ್ತಾರೆ, ಇವನು ಉದ್ದೇಶಪೂರ್ವಕವಾಗಿ ಪುಲಾನ್ ಮಾಡೋಕ್ಕೆ ಈ ಥರ ಅಪ್ರವ್ರು ಕತೆ ಬಿಸಾರಿ ಇಷ್ಟು ದಿವಸ ಥರ ಬಿಟ್ಕೊಟ್ಟು ಈಗ ಮಾಡ್ತಿದ್ದಾರೆ. ಇವನೊಬ್ಬನ ಹೇಳಿಕೆ ತಗೋಬೇಕು, 1 ತಿಂಗಳಾಗ್ತದೆ. ಇನ್ನೊಂದು ಇಬ್ಬರದು ಅವ್ರದ್ದು ಒಂದು ತಿಂಗಳ 3 ತಿಂಗಳು ಹೆಂಗೆ ಪುಲಾನ್ ಹಾಕೋತಾ ಹೋದರೆ ಸಾಕ್ಷಿಗಳು ಮುಗಿದಿಲ್ಲ. ಆಮೇಲೆ ಆಟೋಮೆಟಿಕ್ ಹೊರಗೆ ಬೇಲ್ ತಾನೇ ಹೊರಗೆ ಬರ್ತಾನೆ ಅಂತಲೂ ಉದ್ದೇಶ ಇರ್ಬೋದು ಅಂತ ಅದನ್ನು ಗೆಸ್ ಮಾಡ್ತಾರೆ. ಸೊ ಅನೇಕ ರೀತಿ ಆಗ್ತದೆ. ಇದು ಅಪ್ರೂವರಿಂದನೇ ಶಿಕ್ಷೆ ಆಗ್ತದೆ ಅಂತಲೂ ದಟ್ ಈಸ್ ನಾಟ್ ಕರೆಕ್ಟ್. ಉಳಿದ ಎವಿಡೆನ್ಸೂ ಇಂಪಾರ್ಟೆಂಟು, ಐ ವಿಟ್ನೆಸ್ಸು ಇಂಪಾರ್ಟೆಂಟು, ಎಲ್ಲನೂ ಪ್ರತಿಯೊಂದು ಇವ್ರಿಗೆ ಚಾರ್ಜ್ ಶೀಟ್ ಪೂರ್ವಕವಾಗಿ ಹೇಳಿಕೆ ಬಂದರೆ. ಈಗ ಪೊಲೀಸರಿಗೆ ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಏನಾದರೂ ಅವಕಾಶಗಳಿರುತ್ತೆ? ಅದು ಕೋರ್ಟ್ ಡೈರೆಕ್ಷನ್ ಕೊಟ್ಟರೆ ಮಾಡ್ತಾರೆ. ಇವನು ಅಪ್ರೂವರ್ ಕಾಲಕ್ಕೆ ಇವನೇನು ಹೆಚ್ಚಿಗೆ ಇಂಥವ್ರು ಮತ್ತೆ ಇಂಥವ್ರು ಇದ್ರು ಇವ ಹಿಂಗೆ ಹೊಡೆದ ಅವ ಹಂಗೆ ಹೊಡೆದ ಮತ್ತೆ ಏನಾರ ಹೇಳೋದನ್ನ ಹೆಚ್ಚುವರಿ ಮಾಹಿತಿಗಳು ಸಿಕ್ಕಾಗ ಅವಾಗ ಕೋರ್ಟ್ ಆರ್ಡರ್ ಮಾಡ್ತದೆ, ನೀವು ಇನ್ನು ತನಿಖೆ ಮಾಡಿ ಮತ್ತೆ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಕೊಡಪ್ಪ ಅಂತ ಹೇಳ್ತಾರೆ ಕೋರ್ಟ್. ನಿಜಾನ ಸುಳ್ಳು ಅಂತ ನಾವು ವರದಿ ಕೊಡ್ತೀವಿ, ಅದನ್ನ ಮತ್ತೆ ಆ್ಯಡ್ ಮಾಡ್ಕೋತಾರೆ. ನಿಜ ಇದ್ರೆ ಆ್ಯಡ್ ಮಾಡ್ತೀವಿ ನಾವು, ಇಲ್ಲಾಂದ್ರೆ ಸುಳ್ಳು ಹೇಳ್ಯಾನ ಅಂತ ಹೇಳ್ತೀವಿ. ಓಕೆ ಸರ್, ಒಂದ್ಸಗೆ ನಾನು ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಬರ್ತೀನಿ. ಆ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ರು, ಆರೋಪಿಗಳಾಗಿದ್ರು, ಅವ್ರಿಗೆ ನಮಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಈ ಕಾರಣಕ್ಕಾಗಿ ನಾವು ಅಪ್ರೂವರ್ ಆಗಿದ್ವಿ ಅಂತ ಅನೇಕ ಬಾರಿ ಮಾತನಾಡಿದ್ದನ್ನು ನಾವು ನೋಡಿದ್ದೀವಿ. ಇಲ್ಲ ನೋಡಿ, ಅದರಲ್ಲಿ ಇದು ಒಂದು ದೃಷ್ಟಿಯಿಂದ ಸಡನ್ ಪ್ರೊವೊಕೇಶನ್. ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ನು ಕಿಡ್ನ್ಯಾಪ್ ಮಾಡಿ ತಂದು ಮರ್ಡರ್ ಮಾಡಿಲ್ಲ. ಇದು ಸಡನ್ ಪ್ರೊವೊಕೇಶನ್. ನಾ ಹೊಡಿ ನೀ ಹೊಡಿ ಅಂತ ಕುಡಿದ ನನ್ನ ಮಕ್ಕಳು ಅವರು ಲೋಫರ್ಗಳು ಕುಡುಕ್ರ ನಿಷೇಧಾಗಿ ಏನೇನೋ ಮಾಡಿ ಹೊಡೆದಾರೆ ಅಲ್ವಾ? ಅದು ಇವನೇ ಬುದ್ಧಿವಂತ ಆಗಿದ್ರೆ ಇವನು ಅದನ್ನು ಮಾಡಬೇಡ್ರು ಅಂತ ಹೇಳ್ಬೋದಾಗಿತ್ತು. ಕರೆಕ್ಟ್. ಇವನು ಸಾಯೋ ಟೈಮ್ನಲ್ಲಿ ಅಟ್ಲೀಸ್ಟ್ ನಮ್ಮವ್ರು ಏನೋ ಹೊಡೆದಾರಪ್ಪ ತೊಗೊಂಡೋಗಿ ಹಾಸ್ಪಿಟ್ಲ್ ಹಾಕ್ರಿ, ಅವ್ಗೆ ಆರೈಕೆ ಮಾಡಿ ಉಪಚಾರ ಹೊಂದಿಸ್ರಿ ಅಂದ್ರೆ ಬದುಕಬಹುದಾಗಿತ್ತು. ಅದನ್ನೂ ಮಾಡಲಿಲ್ಲ ಅವ. ಮತ್ತೆ ಸತ್ತ ಬಗ್ಗೆ ಇವನೇ ಮೆಸೇಜ್ ಕೊಟ್ಟಿದ್ದಾನೆ, ಇವನೇ ಈಗ ಅಪ್ರೂವರ್ ಆದವನೇ ಮೆಸೇಜ್ ಕೊಟ್ಟಿದ್ದಾನೆ. ಆ ಹುಡುಗಿಗೂ ಇವನೇ ಕರ್ಕೊಂಡ್ ಬಂದಾನೆ ಅಲ್ಲಿ ಇದಕ್ಕೆ ದರ್ಶನ ಹತ್ರ ಇದ್ದಾಗೆ. ಇವನೇ 30 ಲಕ್ಷ ಕೊಟ್ಟು 4 ಮಂದಿಗೆ ಕೂಡ ಅದ್ರ ಸಂಚು ಇವನ ಮೇಲೆ ಇದೆ. ಇಷ್ಟೆಲ್ಲ ಇರುವಾಗ ಅವನು ಅಪ್ರೂವರ್ ಹೆಂಗೆ ನಂಬ್ತಾರೆ? ಅದು ಒಂಥರ ಕೋರ್ಟ್ನು ಎಲ್ಲ ಥಿಂಕ್ ಮಾಡ್ತಾರೆ. ಒಂದೇ ಬರೀ ಹೇಳಿದ್ದೆಲ್ಲ ನಿಜ ಅಂತ ಒಪ್ಪೋದಿಲ್ಲ, ಅದನ್ನೆಲ್ಲ ಪ್ರೂವ್ ಮಾಡ್ಬೇಕಾಗ್ತದೆ, ಅವನು ಕನ್ವಿನ್ಸ್ ಮಾಡಬೇಕಾಗ್ತದೆ. ಆ ಕನ್ವಿನ್ಸ್ ಆದರೆ ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಒಮ್ಮೆ ಅದು ಉಲ್ಟಾನು ಹೊಡಿತದೆ. ಈಗ ಪೊಲೀಸರ ಮುಂದೆ ಹಿಂಗೆ ಹೇಳಿಯಾ, ಈಗ ಜಡ್ಜ್ ಮುಂದೆ ಹಿಂಗೆ ಹೇಳ್ತೀಯಾ, ನಿಂದು ಯಾವ್ದು ಸುಳ್ಳು ಯಾವುದು ನಿಜ ಅದನ್ನು ಇದು ಮಾಡ್ತಾರೆ. ಒಮ್ಮೆ ಹೇಳ್ತಾರೆ, ನಾವು ಪೊಲೀಸರು ಹೊಡೆದ್ರು ಬಡಿದ್ರು ಹೆದರ್ಸಿದ್ರು, ಅದಕ್ಕೆ ಹಂಗೆ ಹೇಳಿದ್ವಿ ರೀ, ಈಗ ನಾನು ನಿಜ ಹೇಳ್ತೀನಿ ಅಂತ ಅದು ಹೇಳ್ತಾರೆ. ಈಗ ಒಟ್ಟು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅದು ಹೆಂಗೆ ಎವಿಡೆನ್ಸ್ ಆಗ್ತದೆ ಜಡ್ಜ್ ಮುಂದೆ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಸಾಕ್ಷ್ಯಾಧಾರಗಳ ಮೇಲಿಂದನೇ ಅದು ಮುಂದೆ ಕೇಸ್ ಬಿಡುಗಡೆ ಆಗ್ತದೋ ಶಿಕ್ಷೆ ಅನ್ನೋದು ಅದ್ರ ಮೇಲೆ ಡಿಪೆಂಡು. ಸಾಕ್ಷ್ಯಾಧಾರಗಳು ಸರಿಯಾಗಿ ಬಂದರೆ
ಚಾರ್ಜ್ ಶೀಟ್ ಪೂರ್ವಕವಾಗಿ ಬಂದರೆ ಅದು ಕನ್ವಿಕ್ಷನ್ ಆಗ್ತದೆ, If suppose- ಪೂರ್ವಕವಾಗಿ ಬರದೇ ಇದ್ದರೆ ಬಿಡುಗಡೆ ಆಗ್ತದೆ. ಈಗ ಒಂದು ಪ್ರಶ್ನೆ ಬರುತ್ತೆ ಸರ್, ಪ್ರದೋಷ್ ಅಪ್ರೂವರ್ ಆಗೋದಕ್ಕೆ ಕಾರಣಗಳು ಏನು ಅಂತ ಇವುಗಳನ್ನು ವಿಚಾರ ಮಾಡಿದಾಗ ಅವರವರ ನಡುವೆ ಭಿನ್ನಾಭಿಪ್ರಾಯಗಳು ಬಂದಿರಬಹುದು ಅಂತ ಒಂದು ಲೆಕ್ಕಾಚಾರ. ಎರಡನೇದು, ಈ ಪ್ರಕರಣದಿಂದ ನಾನು ಪಾರಾಗಬೇಕು, ನಾನೊಬ್ಬ ಕ್ಷಮಾದಾನಿಯಾಗಿ ಹೊರಗಡೆ ಬರಬೇಕು, ಈ ಆಲೋಚನೆ ಇರಬಹುದಾ ಪ್ರದೋಷ್ಗೆ? ಅದನ್ನು ವಿಚಾರಣೆ ಮಾಡ್ತಾರೆ ಜಡ್ಜ್ ಅವರು. ಓಕೆ, ಈಗ ನಾನೊಂದು ಹೊರಗೆ ಬಂದ್ರೆ ಸಾಕು, ಆಗ ಹೇಳಿದ್ನಲ್ಲ ಮತ್ತೆ ನಾನೊಂದು ಹೊರಗೆ ಬಂದ್ರೆ ಸಾಕು, ಉಳಿದ್ರೆ ಹಾಳಾಗೋಲ್ಲ ನನಗೆ ಅನ್ನೋ ಸಂಬಂಧ ಅಂತ ಆ ಥರ ವಿಚಾರ ಮಾಡೋರು ಇರ್ತಾರೆ. ಹಾಗೆ ನಾನು ಉಳಿದ್ರೆ ಸಾಕಂತ ಆ ಉದ್ದೇಶದಿಂದ ಹೇಳೋರು ಇರ್ತಾರೆ. ಅಥವಾ ಬೇರೆ ಅವನಾದರೂ ಅವ್ನಿಗೆ ಇಸ್ಟಿಗೇಟ್ ಮಾಡಿರ್ಬೇಕು, ಆಮಿಷ ಹೊಟ್ಟಿರ್ಬೇಕು, ಅಥವಾ ಅದಕ್ಕೇನೋ ಹಾಕಿರೋ ಬಾ ಮಗನೇ ನೀವು ಹೊರಗೆ ಬಾ ನೋಡ್ತೀವಿ ಹಂಗೆ ಹಿಂಗೆ ಅಂದಿರ್ಬೇಕು, ನೀವು ಹೇಳಕ್ಕೆ ಹೋಗ್ಬೇಡ ಅಂದಿರ್ಬೇಕು. ಏನೋ ಒಂದು ಯಾವುದೋ ಅಂದ್ರೆ ಮೆಸೇಜ್ ಮುಟ್ಟಿಸ್ತಾರೆ. ಈಗ ಜೈಲಿನಲ್ಲಿ ಎಲ್ಲ ನೋಡಿದಿಲ್ಲ, ಮೊಬೈಲ್ ಇರ್ತವೆ, ಎಲ್ಲ ಇರ್ತವೆ, ಯಾವುದೋ ಮೆಸೇಜ್ ಕೊಡ್ತಾನೆ, ಯಾರೋ ಬಂದು ಹೇಳ್ತಾನೆ ಮಾಡ್ತಾನೆ, ಅದು ಆಗುವಂಥ ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ. ಜೈಲಿನಾಗ ಇದ್ದಾನೆ, ಅವಂಗೆ ಮೆಸೇಜ್ ಮುಟ್ತದೆ ಅನ್ನೋ ಪ್ರಶ್ನೆನೇ ಇಲ್ಲ. ಈಗ ಎಲ್ಲ ಟೆರರಿಸ್ಟ್ ಮಕ್ಕಳು ಫೋನ್ನಲ್ಲಿ ಮಾತಾಡಿ ಇದು ಮಾಡ್ತಾರೆ, ಮಜಾ ಮಾಡ್ತಿರ್ತಾರೆ. ಉಮೇಶ್ ರೆಡ್ಡಿ ರೇಪಿಸ್ಟ್ನ ಮಗ, ಅವ ಎಂಜಾಯ್ ಮಾಡ್ತಾನೆ. ಇದು ಜೈಲಿನಲ್ಲಿ ಬಿದ್ದು ಕೊಳಿತಾ ಇದೆ. ಕರೆಕ್ಟ್, ಬರ್ತೇನೆ ಸರ್. ಕಳೆ ಸರ್, ನಾನು ಅವ್ರು ಕೇಳಿದೆ ಪ್ರಶ್ನೆ, ಯಾವ ಉದ್ದೇಶಕ್ಕಾಗಿ ಅಪ್ರೂವರ್ ಆಗ್ಬೋದು ಅಂತ. 2 ಆರೋಪಗಳು ಗಂಭೀರವಾಗಿ ಪ್ರದೋಷ್ ಮೇಲೆ ಇದೆ. ಕೇವಲ ಸಾಕ್ಷಿನಾಶದ IPC 201 ಮಾತ್ರ ಅಲ್ಲ, IPC 120B ಅಂದರೆ ಸಾಕ್ಷ್ಯ ಕೊಲೆಯ ಸಂಚಿನಲ್ಲೂ ಕೂಡ ಇವರಿದ್ರು ಅಂತ. ಇಫ್ ಸಪೋಸ್ ಅಪ್ರೂವರ ಹೇಳಿಕೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅಪ್ರೂವ್ ಎಲ್ಲ ಓಕೆ ಆದರೆ, ಈಗ ಒಂದು ಚರ್ಚೆ ಆಗ್ತಾ ಇದೆ, ಇಂತಹ ಸಂಚಿನಲ್ಲೂ ಭಾಗಿಯಾಗಿರುವಂತಹ ವ್ಯಕ್ತಿಗೆ ಕ್ಷಮಾಪಣೆ ಅಥವಾ ಕ್ಷಮಾದಾನ ನೀಡೋದು ನ್ಯಾಯಸಮ್ಮತವಾಗಿರುತ್ತಾ? ಕೋರ್ಟ್ ಇದನ್ನು ಹೆಂಗೆ ತೆಗೆದುಕೊಳ್ಳುತ್ತೆ? ಇದ್ರ ಪ್ರಕಾರ ನೀವು ಹೇಳೋ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಕೋರ್ಟ್ ಇದು ಪರಿಗಣನೆ ತಗೊಳ್ಳಲ್ಲ. ಸುಮ್ಮನೆ ಅರ್ಜಿ ಹಾಕ್ತಾರೆ. ಹಾಕೋಕ್ಕೆ ಇನ್ನೊಂದು ಹೇಳ್ತೀನಿ, ಅರ್ಜಿ ಹಾಕೋಕ್ಕೆ ಮೂಲಭೂತ ಹಕ್ಕು, ರೈಟ್ಸ್ ಇದೆ, ಫಂಡಮೆಂಟಲ್ ರೈಟ್ಸ್ ಇದೆ ಅವ್ರಿಗೆ. ಅರ್ಜಿ ಯಾರಾದರೂ ಹಾಕ್ಬೋದು, ಆರೋಪಿ ಇವನ್ನೂ ಹಾಕ್ಬೋದು, ಆರೋಪಿ ಲಾಸ್ಟಲ್ಲಿರೋನು ಹಾಕ್ಬೋದು. ಅರ್ಜಿ ಹಾಕೋಕ್ಕೆ ಏನು ತಕರಾರಿಲ್ಲ. ಅಂದರೆ ನಾನು ಅಪ್ರೂವರ್ ಆಗ್ತೀನಿ ಅಂತ ಫಂಡಮೆಂಟಲ್ ರೈಟ್ಸ್ ಅಂತೀವಿ ನಾವು. ಓಕೆ, ಒಬ್ಬನಿಗೆ ಮೂಲಭೂತ ಹಕ್ಕು, ಅವನ ಅರ್ಜಿ ಹಾಕೋಕ್ಕೆ ಅವ್ನಿಗೆ ಹಕ್ಕಿದೆ. ಅವನು ಯಾರಾದರೂ ಹಾಕೋಬೋದು. ಅದನ್ನು ಪರಿಗಣಿಸೋರು ಯಾರು? ನ್ಯಾಯಾಧೀಶರು. ಅದನ್ನು ಯಾವುದಿದೆ ಏನಿದೆ ಎಲ್ಲ ನೋಡೇ ಮಾಡಬೇಕು ಅವರು. ಅಂದಾಕ್ಷಣಕ್ಕೆ ಆಗಲ್ಲ ಅಂತಲೇ ನಾವು ಆಗಲೂ ಹೇಳ್ತಾ ಇರೋದು, ಈಗಲೂ ಹೇಳ್ತಾ ಇರೋದು. ಆಗೋ ಅದು ಚಾನ್ಸಸ್ಸೇ ಇಲ್ಲ ಅಲ್ಲಿ. ಓಕೆ, ಹಂಗನ್ಬಿಟ್ಟು ಇಲ್ಲಿಗೆ ಅದು ಮುಗೀತು ಅಂದರೆ ಹೈಕೋರ್ಟ್ವರೆಗೂ ಹೋಗ್ಬೋದು, ಅವರು ಅಪೀಲು ಹೋಗ್ಬೋದು. ಅದು ಇಲ್ಲಿ ರಿಜೆಕ್ಟ್ ಆದರೆ ಹೈಕೋರ್ಟ್ಗೂ ತಗೊಂಡು ಹೋಗ್ಬೋದು. ಅಂದರೆ ನಾವು ಏನು ಪ್ರಾವಿಷನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿಗೆ ಎಂಡ್ ಆಗ್ತು ಅಂತಲೇ ಹೇಳಿಲ್ಲ. ಮತ್ತು ಇದು ಹೈಕೋರ್ಟ್ವರೆಗೂ ಹೋಗಿ ಅಲ್ಲೂ ಚಾಲೆಂಜ್ ಮಾಡ್ಬೋದು. ಅಲ್ಲೂ ಅವರ ಹಣೆ ಬರೋ ಚೆನ್ನಾಗಿತ್ತು, ಇಲ್ಲ ಇನ್ನು ಅಲ್ಲೇನಾದ್ರು ಸಿಚುವೇಶನ್ ಹೆಂಗಿರುತ್ತೋ. ಆವಾಗಲೇ ಮಾಲ್ಗತ್ತಿ ಸರ್ ಒಂದು ಮಾತು ಹೇಳಿದರು, ಯಾರು ಕಡಿಮೆ ಶಿಕ್ಷೆಗೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಭಾಗವಹಿಸಿರ್ತಾರೆ ಅಂಥವ್ರನ್ನ ಅಪ್ರೂವರ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ. ಅದು ಇದೆ. ಅಂದರೆ ಏನಂದರೆ ಅದರಲ್ಲಿ ಅಂದರೆ ಇಲ್ಲ, ಅದು ಅಂದರೆ ಇಲ್ಲಿ ಪ್ರಮಾಣ ಕಮ್ಮಿ ಇರೋರೇ ಇಲ್ವಲ್ಲ, ಎಲ್ಲರೂ ಅದೇ ಥರದ ರೇಂಜಲ್ಲಿ ಇದ್ದಾರಲ್ಲ. ಓಕೆ, ಇಲ್ಲಿ ಈ ಕೇಸಲ್ಲಿ ಯಾರು ನನ್ನ ಕಣ್ಣಂಗೆ ನಾವು ನೋಡಿದಂಗೆ ಸರ್ಕಮ್ಟೆನ್ಸ್ ಇರ್ಬೋದು. ದಾಖಲಾತಿ ಈಗ ನಾವು ನೋಡಿ, ಮನೆಯಿಂದ ಈಗ ಅವರು ಬೂಟಲ್ಲಿ ಹೊಡೆದ್ರು ಅಂತ ಅಂದರು, ಬೂಟ್ ಇರಲಿಲ್ಲ, ಮನೆಯಿಂದ ತಗೊಂಡ್ಬಂದರು. ಇಂಥವೆಲ್ಲ ಸಾಕಷ್ಟು ಸಾಕ್ಷಿಗಳು ಬೇರೆ ಥರ ಇವೆ. ಆಮೇಲೆ ಬಟ್ಟೆ ಹೊಡೆದಿದ್ದು ಬಟ್ಟೆಗಳನ್ನ ಯಾರು ತಾನೆ, ಅವ್ರಿಗೆ 1000 ಲಕ್ಷ ಬಟ್ಟೆ ಇರ್ತವೇನೋ, ಮೇಲೆ ಚಡ್ಡಿನೋಗಿ ಎತ್ಕೊಂಡ್ಬಂದು ಕೊಡ್ಬೇಕಾದೇನಿರಲಿಲ್ಲ. ಇಂಥವು ಸಹ ಇರ್ತವೆ. ಅವನ್ನೆಲ್ಲ ಜುಡಿಷಿಯರಿ ಅದನ್ನು ನೋಡ್ತದೆ. ಅಷ್ಟೇ ಅಂದ್ಬಿಟ್ಟು ಅದನ್ನೇ ಸಾಕ್ಷಿ ಅಂತಲೇ ಇಟ್ಕೊಳ್ಳಲ್ಲ. ಇನ್ನೂ ಟೆಕ್ನಿಕಲ್ ಸಾರಲ್ದಂಗೆ ಟೆಕ್ನಿಕಲ್ ಸಾಕ್ಷಿಗಳು ಇರ್ತವೆ. ಕೆಲವೆಲ್ಲ ಅಲ್ಲಿ ಸರ್ಕಮ್ಟೆನ್ಸಲ್ಲಿ ಆ ಸಿಚುವೇಶನಲ್ಲಿ ಸ್ಥಳ ಮಾಜೂರು ಮಾಡಿದಾಗ ಕೆಲವು ಸಿಕ್ಕಿದೆ. ಯಾರೋ ಹೋಟೆಲ್ನಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತನಾಡಿದ್ರು, ಏನೋ ಒಂದು ಏನೋ ಒಂದು ಹೇಗೋ ಒಂದು ಅಷ್ಟು ಪುರಾವೆಗಳು ಸಿಕ್ಬಿಡ್ತವೆ ಈ ಸರ್ಚ್ ಮಾಡಕ್ಕೆ ಹೋದಾಗ. ಅದೇನು ಪೊಲೀಸ್ ಡಾಡಿಲ್ಲ ಅದು ಮಾಡಿರ್ತಾರೆ. ಅಂಥದ್ದೆಲ್ಲ ಜುಡಿಷಿಯರಿ ಇರ್ತದೆ ಅಲ್ಲಿ. ಪ್ರತಿಯೊಂದು ಟ್ಯಾಲಿ ಮಾಡ್ತಾರೆ. ಏನು ಟೆಕ್ನಿಕ್ಕು, ಸರ್ಕಮ್ಟೆನ್ಸು, ಮತ್ತು ಇವ್ರು ಏನು ಹೇಳಿಕೆ ಕೊಟ್ಟಾಗ ಎಲ್ಲ ನೋಡೇನೆ ಮಾಡಬೇಕು. ಸುಮ್ಮನೆ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಜುಡಿಷಿಯರಿ ಅದನ್ನು ಅಷ್ಟೊಂದು ಸುಲಭವಾಗಿ ತಗೊಳ್ಳಲ್ಲ ಅಲ್ಲಿ. ಓಕೆ ಸರ್, ಬರ್ತೇನೆ. ಹುಣಸರಿಯಿಂದ ಸುಕನ್ಯಾ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಸುಕನ್ಯಾ ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್. ಹಾಂ, ಮಾತನಾಡಿ ಪ್ಲೀಸ್, ಮಾತನಾಡಿ. ಸರ್, ಈಗ ದರ್ಶನ್ಗೆ ಮಾಫಿ ಇದು ಕೊಡ್ತೀನಿ ಅಂತ ಮಾತಾಡ್ತಾವ್ರಲ್ಲ ಸರ್ ಅವರು, ಪ್ರದೋಷ್, ಇದು ಎಷ್ಟು ಸರಿ ಸರ್? ಯಾಕೆ ಅಂತಂದ್ರೆ ಅವ್ರ ಫ್ರೆಂಡೇ ಆಗಿ ಇವರು ಎಲ್ಲ ಮಿಂಗಲ್ ಆಗಿ ಮಾಡಿರೋದು ಅಂತ ತೋರಿಸ್ತವ್ರೆ. ಈಗ ನಾವು ಟಿವಿನಲ್ಲಿ ನೋಡ್ತಾ ಇರೋದು, ನೀವು ಮೀಡಿಯಾದಲ್ಲಿ ನೋಡ್ತಾ ಇರೋದ್ರಿಂದನೇ ನಾವು ಮಾತಾಡ್ತಾ ಇರೋದು ಸರ್. ಈಗೆಲ್ಲ ಮಾಡಿರೋದೇ ಸಾಕ್ಷಿಯಾಗಿ ತಗೊಂಡು ಇವ್ರು ಮಾಡ್ತಾ ಇದ್ದಾರೆ ಸರ್. ಈಗ ಇವ್ರು ದರ್ಶನ್ ತರ ಸರ್ ಎಷ್ಟೊಂದ್ ಜನಗಳು ಕೊಲೆ ಮಾಡಿ ಒಳಗಡೆ ಹೋಗಿ ಬಂದು, ಈಗ ಎಕ್ಸಾಂಪಲ್ ಸರ್ ವಿನಯ್ ಕುಲಕರ್ಣಿ ಹೆಂಗೆ ಬಿಟ್ರು ಸರ್, ಅವ್ರದ್ದು ಮಾಫಿ ಇದಿತ್ತಲ್ವಾ ಸರ್ ಅವ್ರದ್ದು? ಹೌದು. ಅವ್ರನ್ನ ಈಗ ಬಿಡುಗಡೆ ಮಾಡಿದ್ರಲ್ವಾ ಸರ್. ಈಗ ಇವ್ರು ದರ್ಶನ್ ಮಾಡಿದ್ದು ಸರಿ ಅಂತ ನಾನು ಅಪ್ರಿಶಿಯೇಟ್ ಮಾಡ್ತಿಲ್ಲ ಸರ್. ಆಗ ಅವ್ರು ಮಾಡಿದ್ದಾರ ಇಲ್ವಾ ಅಂತ ಅಂದ್ಬಿಟ್ಟು ಇನ್ನೂ ಅದು ಪ್ರೂಫ್ ಆಗಿಲ್ಲ ಸರ್. ಆಕ್ಚುಲಿ ಅದು ಈಗ ಅವ್ರ ಮನೆಗೂ ಸರ್ ತುಂಬಾ ತಪ್ಪಾಗಿ ಏನಾಗಿದೆ ಅನ್ನೋದು ನಾನು ಸ್ವಯಂ ಕೃತವಾಗಿ ಹೇಳಕ್ ಬರ್ತೀನಿ ಅಂತ ಪ್ರದೋಷ್ ಅವರು ಹೇಳ್ತಾ ಇರೋದು. ಈಗ
ಸ್ವಯಂ ಸರ್ ಇಷ್ಟು ದಿನ ಯಾಕೆ ಹೇಳಲಿಲ್ಲ ಸರ್? ಇದು ರಾಜಕೀಯ ಅಂತ ಇಲ್ಲೇ ಗೊತ್ತಾಗಲ್ವಾ ಸರ್? ಈಗ Okay. ಅವ್ರೊಬ್ರು ನಾವು ತಪ್ಪಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅವರು ಹೇಳ್ತಾ ಇದ್ದಾರೆ. ಇದು ಸರ್ ಎಲ್ಲೆಲ್ಲೋ ಹೋಗುತ್ತಲ್ಲ ಸರ್ ಕೇಸು. ಓಕೆ, ಈಗ ನಾನು ಹೇಳ್ತಾ ಇರೋದು ಸ್ವಯಂ ಪ್ರೇರಿತವಾಗಿ ಹೇಳ್ಬೇಕು ಅಂದ್ರೆ ನೀವು ಅಂದ್ರೆ ಪ್ರದೋಷ್ ಅವರ ಮೇಲೆ ಯಾರೋ ಒತ್ತಡ ಹೇರಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್, ಸೇರಿರೋದ್ರಿಂದನೇ ಅವ್ರು ಹೇಳಕ್ ಬಂದಿರೋದು ಸರ್. ಇಲ್ಲಾಂದ್ರೆ ಫಸ್ಟೇ ಸರ್ ನಾನ್ ಶಿಕ್ಷೆಯಿಂದ ನಾನ್ ಮುಕ್ತನಾಗ್ಬೇಕು ಅಂದಿದ್ರೆ ನಾನ್ ಜೈಲ್ಗೆ ಹೋಗ್ಬಾರ್ದು, ನಾನು ಇದಾಗ್ಬೇಕು ಅಂದ್ರೆ ಸರ್ ಎಲ್ಲ ಒಪ್ಕೊಬಿಡ್ತೀನಿ, ನಾನೆಲ್ಲ ಹೇಳ್ಬಿಡ್ತೀನಿ ಅಂತ ಮೊದಲೇ ಹೇಳಿದ್ರೆ ಅದಕ್ಕೆ ಒಂದು ಪರಿಗಣನೆ ತಗೋಬಹುದಾಗಿತ್ತು ಸರ್. ಅದು ಕೋರ್ಟ್ ಈಗ ಅವ್ರು ಜೈಲಿಗೆ ಹೋಗ್ತಾ ಇರ್ಲಿಲ್ಲ. ಈಗ ನಾನು ಇಷ್ಟೆಲ್ಲ ಶಿಕ್ಷೆ ಏನಕ್ಕಪ್ಪ ಅನ್ಭವಿಸ್ಬೇಕು, ಈ ಫ್ರೆಂಡ್ಶಿಪ್ ಕಟ್ಕೊಂಡು ನನ್ಗೇನು ಅನ್ನೋದಿದ್ರೆ ಅವ್ನು ಅವತ್ತೇ ಮಾಡ್ಬೋದಾಗಿತ್ತು. ಬಟ್ ಇದು ಎಲ್ಲ ಸರ್ ರಾಜಕೀಯ ಪ್ರೇರಣೆ ಅನ್ಸುತ್ತೆ. ಯಾಕೆ ಗೊತ್ತಾ ಸರ್, ಎಷ್ಟೋ ಜನ ಸತ್ತಿರೋರೆಲ್ಲ ಒಳಗಡೆ ಹೋಗಿ ಹೊರಗಡೆ ಬಂದಿದ್ದಾರೆ. ಇವರು ಸುಪ್ರೀಂ ಕೋರ್ಟ್ಗೆ ಹಾಕುವಂತ ಅವಶ್ಯಕತೆ ಇರ್ಲಿಲ್ಲ ಸರ್ ಗವರ್ನಮೆಂಟ್. ಈಗ ರಾಜಕೀಯದ ಉದ್ದೇಶದಿಂದನೇ ದರ್ಶನನ್ನ ಅವನು ಹೊರಗಡೆನೆ ಬರಬಾರ್ದು, ಅವನ ಇದನ್ನೇ ತೆಗಿಬೇಕು ಅನ್ನೋ ಉದ್ದೇಶದಿಂದನೇ. ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದ, ಆತ ಈಗ ಭೂಮಿ ಮೇಲಿಲ್ಲ, ಎಲ್ಲಿ ಹೋದ್ರು ಹಾಗಾದ್ರೆ? ಸರ್ ಅವರು ಭೂಮಿ ಮೇಲೆ ಇಲ್ಲ ಸರ್, ಅವರು ಇದಾರೆ ಅಂತ ಹೇಳ್ತಾ ಇಲ್ಲ ಸರ್. ಅವರು ಇವರೇ ಅಲ್ಲ, ಆ ವ್ಯಕ್ತಿಗೆ ಕೊಲೆಗೆ ಕಾರಣ ಯಾರು ಅನ್ನೋದು ಗೊತ್ತಾಗ್ಬೇಕಲ್ವಾ, ತನಿಖೆ ಆಗ್ಬೇಕಲ್ವಾ? ಅದೇ ತನಿಖೆ ಆಗ್ಬೇಕು ಸರ್, ತನಿಖೆ ಆಗ್ಬೇಕು, ಕಾರಣ ಏನು ಅಂತ ಗೊತ್ತಾಗ್ಬೇಕು. ಬಟ್ ಈಗ ಪ್ರದೋಷ್ ಈ ಮಾತನ್ನ ಸರ್ ಮುಂಚೆ ಅವರು ನನಗೆ ಒತ್ತಡದ ಕಾರಣಕ್ಕಾಗಿ ನೀವು ಮಾತಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರೋದು. ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜೊತೆ ಮಾತನಾಡಿದ್ದೆ. ಎಸ್, ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ. ನಮಸ್ಕಾರ. ನಮಸ್ತೆ. ನಮಸ್ತೆ. ಈಗ ನಾವು ಕಾನೂನು ಮತ್ತೆ ಇದು ಕೋರ್ಟ್ಗೆ ನಾವು ಬೆಲೆ ಗೌರವ ಕೊಟ್ಟು ಮಾತಾಡ್ಬೇಕು ಯಾರೇ ಆಗ್ಲಿ. ಈಗ ಕಾನೂನಿಗೆ ಒಂದು ನ್ಯಾಯ ನೀತಿ ಒಂದು ಧರ್ಮ ಅನ್ನೋದು ಇದ್ದೇ ಇರ್ತೈತೆ. ಅವ್ರಿಗೇನು ಸಾಕ್ಷಿಗಳ ಮೇಲೆ ಅವ್ರ ಕೇಸ್ ನಡೆಸ್ತಾ ಇರ್ತಾರೆ. ಬಟ್ ಓಕೆ, ಇವಾಗ ಅವ್ರ ತಂದೆ ತಾಯಿಗಳಿಗೆ ಪಾಪ ನೋವು, ದುಃಖ. ಆ ರೇಣುಕಾ ಸ್ವಾಮಿ ಹೆಂಡತಿಗೂ ನೋವು. ಆದ್ರೆ ಅವ್ನು ತಪ್ಪು ಜನ ಇದು ಕೊಲೆ ಯಾರು ಮಾಡಿರೋದು ಅನ್ನೋದು ಬೇಕಲ್ಲ ಸರ್. ಇವರಲ್ಲಿ ಯಾರಾದ್ರೂ ಒಬ್ರು ಮಾಡೇ ಇರ್ಬೇಕಲ್ಲ. ಓಕೆ, ಯಾರಿಗಾದ್ರೂ ಒಬ್ರು ಶಿಕ್ಷೆ ಆಗ್ಲೇಬೇಕದು, ಬಿಡುಗಡೆ ಇಲ್ಲ ಸರ್. ಇದು ಸುಮ್ನೆ ಈಗ ದರ್ಶನ ಮಾಡಿಲ್ಲ, ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅನ್ನೋ ಬದ್ಲಿ ಮುಂದೆ ಇದು ಕೋರ್ಟ್ ತೀರ್ಪು ಆಗೋ ತನಕ ಯಾರು ಏನು ಮಾತಾಡ್ಬಾರ್ದು ಅಂತ ನನ್ನ ಅನಿಸಿಕೆ. ಓಕೆ ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ. ಇನ್ನೊಬ್ಬ ಕಾಲರ್ ಇದ್ದಾರೆ, ನಂಜುಂಡ ಸ್ವಾಮಿ ಅಂತ. ನಮಸ್ಕಾರ ನಂಜುಂಡ ಸ್ವಾಮಿ ಅವರೇ. ನಮಸ್ಕಾರ. ನಮಸ್ತೆ. ಇದು ಪಾಪ ದರ್ಶನ್ ಬಗ್ಗೆ ಇಷ್ಟೊಂದು ಎಳ್ದಾಡ್ತಾರಲ್ಲ ಕೇಸ್ ಬಗ್ಗೆ. 10 ಜನ 15 ಜನ 20 ಜನ ಕೊಲೆ ಮಾಡಿದ್ರು, ಒಂದೊಂದು ತಿಂಗಳು 2 ತಿಂಗಳಿಗೆಲ್ಲ ಬೇಲ್ ತಾಂಡಿ ಈಚೆ ಬರ್ತಾರೆ. ಇದು ಏನೋ ಒಂದು ಅನುಮಾನ ಸರ್ ಈ ಕೇಸ್ ಬಗ್ಗೆ. ದರ್ಶನ್ ಅವ್ರಿಗೆ ಸಿಕ್ಕಿತ್ತಲ್ಲ ಜಾಮೀನು. ಪ್ರತಿಯೊಬ್ರು ಕನ್ನಡಿಗರಿಗೂ ಅನುಮಾನ ಹುಟ್ಟಿದೆ ಇದರಲ್ಲಿ. ಅಲ್ಲಲ್ಲ, ದರ್ಶನ್ಗೂ ಸಿಕ್ಕಿತ್ತಲ್ಲ ಜಾಮೀನು. ಕನ್ನಡ ಚಲನಚಿತ್ರ ನಟ ಇಷ್ಟೊಂದು ಅವನು ಮಾಡಿದಾನೋ ಇಲ್ಲ ಬೇರೆ ಏನ್ ಮಾಡಿದಾರೋ, ಇದು ಏನ್ ಮಾಡಿದಾರೋ. ಈಗ ಆಯ್ತು, ನ್ಯಾಯಾಲಯಕ್ಕೆ ತಲೆ ಬಾಗಿಸ್ಲೇಬೇಕು. ಏನಿದೆ ಅದನ್ನ ನಾವು ಒಪ್ಲೇಬೇಕು ಕನ್ನಡಿಗರು, ಅದನ್ನ ಒಪ್ಪನ. ಆದ್ರೆ ಏನೋ ಒಂದು ಹಿಂದೆಗಡೆ ಅನುಮಾನ ಇದೆ ಸರ್ ಇದ್ರ ಬಗ್ಗೆ. ಪ್ರತಿಯೊಬ್ರು ಕನ್ನಡಿಗರಿಗೂ ಅನುಮಾನ ಹುಟ್ಟಿದೆ ಇದ್ರ ಬಗ್ಗೆ. ಪಾಪ ಅವನಿಗೆ ಏನ್ಕೆ ದರ್ಶನ್ಗೆ ಬೇರೆ ಸಿಗ್ತಾ ಇಲ್ಲ, ಯಾವ ಕಾರಣದಿಂದ ಅನ್ನೋದೇ ಒಂದು ಇದು ಸರ್. ಪ್ರತಿಯೊಬ್ಬರಲ್ಲೂ ನಮ್ಮ 7 ಕೋಟಿ ಜನದಲ್ಲೂ ಅನುಮಾನ ಹುಟ್ಟಿದೆ. ಯಾಕಂದ್ರೆ ಯಾರು ಮಾಡಿಲ್ವಾ ಸರ್, ಯಾರು ಕೊಲೆ ಮಾಡಿಲ್ವಾ, ಕೊಲೆಗಾರ ಆಗಿಲ್ವಾ? ಹಿಂಗೆಲ್ಲ ಇದ್ದಿದ್ರೆ ಪ್ರತಿಯೊಬ್ರು ಕೊಲೆಗಾರರು ಜೈಲಲ್ಲಿ ಇರೋರು. ಥ್ಯಾಂಕ್ ಯು ನಂಜುಂಡ ಸ್ವಾಮಿ ಅವರು, ಥ್ಯಾಂಕ್ ಯು. ಬಸವರಾಜ್ ಮಾಲ್ಗತ್ತಿ ಸರ್, ಇದು ಇಬ್ಬರು ಈ ಥರನಾಗಿ ಮಾತನಾಡಿದ್ರು, ಅವ್ರ ಮಾತುಗಳನ್ನು ಕೇಳಿಸ್ಕೊಂಡು ರಾಜಕೀಯ ಒತ್ತಡ ಇದೆ ಬೇರೆ ಬೇರೆ. ಇತ್ತೀಚೆಗೆ ವಿನಯ್ ಕುಲಕರ್ಣಿ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಸಾಮಾಜಿಕ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು. ಒಬ್ಬ ರಾಜಕಾರಣಿ ಆಗಿದ್ದವನಿಗೆ ಶಿಕ್ಷೆಯಾದ ನಂತರವೂ ಕೂಡ ಅವರ ಶಾಸಕತ್ವ ವಾಪಸ್ ಪುನರಪಿ ಸಿಗ್ತಾ ಇದೆ, ಜಾಮೀನು ಸಿಕ್ಕು ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಒಂದು ಪ್ರಕರಣದಲ್ಲಿ ಕೊಲೆ ಆರೋಪಿ ಆಗಿರುವಂಥ ದರ್ಶನ್ಗೆ ಈ ತನಕವೂ ಕೂಡ ಆಗ್ತಾ ಇಲ್ಲ. ರಾಜಕೀಯ ಒತ್ತಡ ಕಾರಣ ಇದೆ. ಜುಡಿಷಿಯಲ್ ವಿಚಾರದಲ್ಲೂ ಕೂಡ, ಜುಡಿಷಿಯಲ್ ಚರ್ಚೆ ಮಾಡೋದು ಬೇಡ, ಬಟ್ ಈ ಜೈಲು ಈ ಪ್ರಕ್ರಿಯೆ ವಿಚಾರದ ಒತ್ತಡ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ಸರ್ ಇದು? ಆಗಲೇ ಹೇಳಿದ್ನಲ್ಲ ನಾನು, ಭಾಳ ಪಾಪ ಅನ್ನಿಸ್ತದೆ. ಈಗ ನೋಡಿ, ಶಿಕ್ಷೆ ಆದವನಿಗೆ ಹೊರಗೆ ಬರ್ತಾನೆ, ಬರಾಮಡ್ಡಿ ಆಡ್ತಾನೆ. ಈಗ ಜಾಮೀನು ಬಂದು ಹೊಳ್ಳಿ ಅವನಿಗೆ ಶಾಸಕತ್ವ ಸಿಕ್ತು, ಮತ್ತು ಇವನು ಶಿಕ್ಷಣ ಆಗಿಲ್ಲ, ಇನ್ನು ಆರೋಪಿ ಅಂತ ಪ್ರೂವ್ ಆಗಿಲ್ಲ. ಆರೋಪವನ್ನು ಫೇಸ್ ಮಾಡ್ತಾ ಇದ್ದಾನೆ, ಅಂಡರ್ ಟ್ರಯಲ್ ಇದ್ದಾನೆ. ಅಂಡರ್ ಟ್ರಯಲ್ ಇದ್ದವ್ರಿಗೆ ಜಾಮೀನೇ ಇಲ್ಲ. ಶಿಕ್ಷೆ ಆದವನು ಹೊರಗೆ ಬಂದು ಆರಾಮಿದ್ದಾನೆ, ವಿಧಾನಸೌಧ ಎಲ್ಲ ಸುತ್ತಾ ಇದ್ದಾನೆ. ಇದರ ಅರ್ಥ ಏನಿದು? ಇದು ಯಾವ ಸರಿಯಾದ ನ್ಯಾಯನ ಇದು? ಅನ್ನಿಸ್ತದ?
ಅನಿಸ್ತದೇನ್ರಿ? ನಿಮಗಾದ್ರೂ ಅನಿಸ್ತದೇನ್ರಿ? ಓಕೆ. ಶಿಕ್ಷೆ ಆದವನು ಜೈಲಿನಿಂದ ಹೊರಗೆ ಬರ್ತಾನೆ, ಅಂಡರ್ ಟ್ರಯಲ್ ಇದ್ದವನು ಜೈಲಿನಾಗ ಕೊಳಿತಾ ಇದ್ದಾನೆ. ಕೆಳ ಹಂತದ ನ್ಯಾಯಾಲಯ ಶಿಕ್ಷೆ ಕೊಟ್ಟಿತ್ತು, ಅದನ್ನ ಅಪೀಲ್ ಮಾಡಿ. ಯಾವ ನ್ಯಾಯಾಲಯ ಇರಲಿ, ಒಟ್ಟು ನ್ಯಾಯಾಲಯ ತಾನೆ. ಓಕೆ. ಕೆಳ ಹಂತದಿರಲಿ ಮೇಲೆ ಹಂತದಿರಲಿ ನ್ಯಾಯಾಲಯ ತಾನೆ, ನ್ಯಾಯ ಕೊಡೋದು ತಾನೆ ನ್ಯಾಯಸ್ಥಾನ ಇರೋದು. ಈಗ ಹಿಂಗಾದಾಗ ಜನರಿಗೂ ಅದು ಅವನು ಹೇಳೋದು ನಿಜ ಅನಿಸ್ತದೆ. ಅದಷ್ಟೇ ಅಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಟೆರರಿಸ್ಟು ಫೋನ್ನಾಗ ಮಜಾ ಮಾಡ್ತಾನೆ, ರೇಪಿಸ್ಟು ಮಜಾ ಮಾಡ್ತಾನೆ. ಇವನೇನು ಪಾಪ ಮಾಡಿದ್ದ? ಒಂದು ದಿಂಬು ಕೊಡಬೇಕಾದ್ರೂ ಕೋರ್ಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಇದೇ ಅವನೇ ಇದು ಒಂದು ದಿಂಬು ಕೇಳಕ್ಕೆ. ಓಕೆ. ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಪೊಲೀಸ್ ಆ ಫೋಟೋ ಹಾಸ್ಬಿಡ್ರಿ ನೀವು. ಒಂದು ದಿಂಬು ಕೊಡಬೇಕಲ್ಲ, ದಿಂಬು ಕೊಡಬೇಕು. ಅದು ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಹಾಸಿಗೆನೂ ಕೊಡಬೇಕು, ದಿಂಬು ಕೊಡಬೇಕು, ಪೇಪರು ಕೊಡಬೇಕು, ಕುರ್ಚಿನೂ ಕೊಡಬೇಕು ಪೊಲೀಸ್ ಮ್ಯಾನ್ಯಲ್ ಪ್ರಕಾರ. ಮತ್ತು ಇದೆಲ್ಲ ಯಾಕೆ ಮಾಡೋದು ಅವರು? ಪೊಲೀಸರು ಸದಾ ಅವ್ನು ತೊಂದರೆ ಕೊಟ್ಟರು. ಏನು ಉದ್ದೇಶ? ಓಕೆ. ಅದ್ರಲ್ಲಿ ಏನೋ ಇರಬೇಕಂತ ಅದರ ಅರ್ಥ. ಯಾರೋ ಇದರಲ್ಲಿ ಒತ್ತಡ ಇದೆ, ಏನೋ ಇದೆ, ಹಿಂಗಾಗಿ ಅವ್ನು ಸಫರ್ ಆಗ್ತಾ ಇದ್ದಾನೆ. ನಮಗೊಂದು ಪಾಪ ಅನ್ನಿಸ್ತದೆ. ಕನ್ವಿಕ್ಷನ್ ಆಗಿ ಹೊರಗೆ ಬಂದ ಜೈಲ್ನಾಗಿದ್ದವರು ಆರಾಮ ಅಡ್ಡಾಡ್ತಾ ಇದ್ದಾರೆ. ಇವನು ಇನ್ನೂ ಕನ್ವಿಕ್ಷನ್ ಇಲ್ಲ, ಅಂಡರ್ ಟ್ರಯಲ್ ಪ್ರಿಸನರು. ಆಗ ಹೇಳಿದ್ನಲ್ಲ, ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಹೇಳ್ತಾ ಇದ್ರು, ಅವರು ಸುಳ್ಳು ಹೇಳೋದು, ಅವ್ರು ಬೇಕಾಗಿ ಹೇಳಿದ್ದ ಅಂಡರ್ ಟ್ರಯಲ್ ಪ್ರಿಸನರ್ ಜೈಲಿನಲ್ಲಿ ಇರಬಾರ್ದು ಯಾರು ಅಂತ ಹೇಳಿದ್ರು. ಅದು ತಪ್ಪ, ಅದು ಇರಬಾರ್ದು ಅಂತ. ಮತ್ತೆ ಇವನು ವಿಚಾರಣೆ ಕಾಯ್ದೆ ಯಾಕೆ ಜೈಲ್ನಾಗ ಇಟ್ಟರು? ಅದು ಪ್ರಶ್ನೆ ಬರೋದಲ್ವಾ? ಈ ಸಾಕ್ಷ್ಯ ನಾಶಗಳ ಪ್ರಯತ್ನ ಪಡಬಹುದು ಇತ್ಯಾದಿ ಇತ್ಯಾದಿ ಅಂತ ಆರೋಪಗಳು ಬಂದ್ಬಿಡುತ್ತೆ. ಕಂಡು ಹಿಡಿದ್ರೆ ನೀವು FIR ಮಾಡ್ರಿ, ಅವ್ರಿಗೆ ಅರೆಸ್ಟ್ ಮಾಡಿ ಮತ್ತೆ ಕೇಸ್ ಮಾಡ್ರಿ. ಓಕೆ. ಅವ್ರು ಬೇಲ್ ಕ್ಯಾನ್ಸಲ್ ಮಾಡಲಿ ಅವಾಗ. ಸರ್, ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಹಿಂಗೆ ಆಗಿತ್ತು, ಜಾಮೀನು ಸಿಕ್ಕಿತ್ತು, ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟರು ಅನ್ನೋದನ್ನ CBI ಅದು ಪ್ರೂವ್ ಆದ್ಮೇಲೆ ಮತ್ತೆ ಕ್ಯಾನ್ಸಲ್ ಆಯ್ತು ಬೇಲು. ಹೌದು. ಮತ್ತೆ ಇವನು ಹಂಗ ಮಾಡ್ಲಿ ಅದರಲ್ಲಿ ಜಾಮೀನು ಬಂದ್ಮೇಲೆ. ಓಕೆ. ಯಾಕೆ ಮಾಡಬಾರ್ದು? ಹಂಗೇನಾರು ಮಾಡಿದ್ರೆ ಈಗ ಜೈಲ್ನಾಗ ಇದ್ಕೊಂಡೆ ಮಾಡಿದ್ರಲ್ಲಪ್ಪ, ಒಂದು FIR ಮಾಡಿದ್ರೆ. ಈಗ ಮನೆ 4 ಜನ ಯಾರೋ ಅವನ ಅಭಿಮಾನಿ, ಅವನೇ ಹೇಳಿದ್ದ ಅದಕ್ಕೆ. ಅದು ಬಹುಶಃ ನನ್ನ ಲೆಕ್ಕದಲ್ಲಿ ಅವನೇನು ಹೇಳಿರ್ಲಿಕ್ಕಿಲ್ಲ. ಇವರ ಅಭಿಮಾನದಿಂದ, ಹುಚ್ಚ ಅಭಿಮಾನದಿಂದ ಆ ಥರ ಮಾಡ್ಲಿಕ್ಕೆ ಹೋಗಿರ್ಬೇಕು ಅಂತ ನನ್ನ ಲೆಕ್ಕ. ಯಾಕಂದ್ರೆ ಅವನೇನು ಹೇಳಿದ್ರಂದ್ರೆ, ಪ್ರಭಾವಿ ವ್ಯಕ್ತಿಗಳು ಏನಾದರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅವರು ಏನಾದರೂ ಆಮಿಷ ಒಡ್ಡಿದ್ದಾರೆ ಅಂದರೆ ಧಮಕಿ ಹಾಕಿದ್ರೆ ಆ ಮಾತು ಬೇರೆ. ಅವ್ರೇನು ಹೇಳಿದ್ರು ಪ್ರಭಾವಿ ವ್ಯಕ್ತಿಗಳ. ಓಕೆ. ಜನಸಾಮಾನ್ಯರು ಅಭಿಮಾನಿಗಳು. ಅವ್ನು ಗೊತ್ತಿರೋಕಿಲ್ಲ ಅದು ಹಿಂಗೆ ಮಾಡಿದ್ದಾರೆ ಅಂತ ಅನ್ನೋದು. ಏನೋ ಹುಚ್ಚ ಅಭಿಮಾನದಿಂದ ಆ ಥರ ಮಾಡಿರ್ಬೇಕು. ಅದರ ಅರ್ಥ ಅದು ಪೊಲೀಸರು ತನಿಖೆ ಮಾಡ್ತಾರೆ. ಅದರಲ್ಲಿ ಏನಾದರೂ ದರ್ಶನ ಅದರ ಕೈವಾಡ ಇತ್ತಂದ್ರೆ ಅದನ್ನು ಪ್ರೂವ್ ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಓಕೆ. ನಾನು ಕೊನೆ ರಿಯಾಕ್ಷನ್ಸ್ ಕೊಡಿ ಸರ್. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇದೆ, 1 ವರ್ಷದೊಳಗಾಗಿ ಈ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು. ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಜಾಮೀನು ಅರ್ಜಿ ಪರಿಗಣನೆ ತೆಗೆದುಕೊಳ್ತೀನಿ ಅಂತ. ಜಾಮೀನಿಗೆ ಏನಾದರೂ ಈ ಅಪ್ರೂವ್ ಬೆಳವಣಿಗೆಗಳು ಏನಾದರೂ ಅದೇ ಹೇಳಿದಾರೆ, ಡಿಲೇ ಪ್ರೊಸೀಜರ್ ಆಗ್ಬೋದು ಅಂತ ನನ್ನ ಲೆಕ್ಕದಲ್ಲಿ. ಈಗ ಅಪ್ರೂವರ್ ಒಂದು ಪ್ರೊಸೀಜರ್ ಸ್ವಲ್ಪ ಲೆಂಗ್ದಿ ಆಗ್ತದೆ. ಅದು ಟೈಮ್ ಅನಾವಶ್ಯಕವಾಗಿ ಟೈಮ್ ತಗೋತದೆ. 1 ತಿಂಗಳು 2 ತಿಂಗಳು ಹೋಗ್ಬೋದು, 3 ಬಂದಿದೆ ಅಂದರೆ. ಸೊ ಅದು ಟೈಮ್ ತಗೋತದೆ. ಮತ್ತು ಇನ್ನೊಂದು ಏನಿದೆ, ಈ ಅಪ್ರೂವರ್ ಮೇಲಿಂದ ಶಿಕ್ಷೆ ಅಂತ ಆಗ್ತದೆ ಅಂತ ಏನೋ ಗ್ಯಾರಂಟಿ ಇಲ್ಲ. ಅದೊಂದು ಸಾಕ್ಷಿ, 10ರಲ್ಲಿ ಅದೊಂದು 11ನೇ ಸಾಕ್ಷಿ. ಅದು ಅಷ್ಟೇ. ಅದು ಏನೇ ಶಿಕ್ಷೆ ಆಗಲಿ ಬಿಡುಗಡೆ ಆಗಲಿ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅಂಡರ್ ಟ್ರಯಲ್ ನಡೆದಾಗ ಅದು ಕೋರ್ಟ್ನಲ್ಲಿ ಯಾವ ರೀತಿ ಅವರು ಡಿಪೋಸ್ ಮಾಡ್ತಾರೆ ಸಾಕ್ಷಿಗಳು. ಅದು FIR ಪೂರಕವಾಗಿದ್ದರೆ ಕನ್ವಿಕ್ಷನ್ ಆಕೈತಿ. FIR ಅಗೇನೆಸ್ಟ್, ಚಾರ್ಜ್ ಶೀಟ್ ಅಗೇನೆಸ್ಟ್ ಇದ್ದರೆ ಅದು ಬಿಡುಗಡೆ ಆಗ್ತದೆ. ಎಸ್ ಕಳೆ ಸರ್, ಈ ಪ್ರಕರಣದಲ್ಲಿ ಈಗ ಅಪ್ರೂವರ್ ಆಗೋದಕ್ಕೆ ಪ್ರದೋಷ್ ಅವರು ಬಂದಿದ್ದು, ಅದಕ್ಕೆ ಅಹಮದ್ ಪಾಷಾ ಅವರು ವಿರೋಧ ವ್ಯಕ್ತಪಡಿಸಿದ್ದು, ಇದು ಮೇಲ್ಮನವಿಗೆ ಹೋಗ್ಬೋದಾ, ಹೈಕೋರ್ಟಿಗೆ ಹೋಗ್ಬೋದಾ, ಏನಾಗ್ಬೋದು ಈ ಪ್ರಕರಣ? ಏನಿಲ್ಲ, ನೀವು ಹೇಳ್ದಂಗೆ 10ನೇ ತಾರೀಕಿನ ಆದೇಶ ಏನು ಬರುತ್ತೆ, ಆಮೇಲೆ ಅದರಲ್ಲೇ ನೋಡಿಕೊಂಡು ಆಮೇಲೆ ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಚಾನ್ಸಸ್ ಇದೆ, ಹೈಕೋರ್ಟ್ಗೆ ಹೋಗೋ ಪ್ರಾವಿಷನ್ಸ್ ಇದೆ. ಹಾಗಾಗಿ ಹೈಕೋರ್ಟಲ್ಲಿ ಅಲ್ಲಿ ಅವರೇನು ಡಿಸಿಷನ್ ತಗೋತಾರೆ, ಏನು ತಗೋತಾರೆ ಅಂತ ಗೊತ್ತಾಗಲ್ಲ. ಈಗ ವಿನಯ್ ಕುಲಕರ್ಣಿಗೆ ತೊಗೊಂಡಂಗೆ ತಗೋಬೋದು, ಬಹುಶಃ ಬೇರೆ ಥರ ರಿವರ್ಸ್ ಆಗೂ ತಗೋಬೋದು. ಅಥವಾ ಏನಿದೆ ಇಲ್ಲಿ ಏನು ಕಂಟೆಂಟ್ಸ್ ಇರುತ್ತೆ ಇಲ್ಲಿ ಆಗಿರುವಂಥ ತೀರ್ಪಲ್ಲಿ ಅದನ್ನು ಅಲ್ಲಿ ನೋಡಿ ಬೇರೆ ಥರ ಸ್ಕೂಟ್ನಿ ಅಲ್ಲೂ ಮಾಡ್ತಾರೆ. ಸುಮ್ಮನೆ ಅಲ್ಲಿಂದ ಏನೋ ಅಲ್ಲೇ ತಿಳಿಯೋಕ್ಕಂತ ಹೋಗಲ್ಲ. ಅಲ್ಲೂ ನೋಡಿ ಎಲ್ಲ ಅಲ್ಲೂ ಆರ್ಗ್ಯುಮೆಂಟ್ಸ್ಗಳು ಅಲ್ಲೂ ಮಾಮೂಲಿ ಎಲ್ಲ ಥರ ಪ್ರಕ್ರಿಯೆಗಳು ನಡೀತವೆ. ಪ್ರಕ್ರಿಯೆ ನಡೀತವೆ. ಅಲ್ಲಿ ತಕ್ಷಣ ಇದ್ದಾಗ ನೋಡ್ಕೊಂಡು ಮಾಡ್ತಾರೆ. ಈ ಎಲ್ಲ ಪೊಲೀಸರು ಅವ್ನಿಗೆ ಹಿಂಸೆ ಕೊಡೋದು, ಜೈಲಿನವರು ಹಿಂಸೆ ಕೊಡೋದು, ಕೋರ್ಟ್ನವರು ಜೈಲಿನಾಗ ಕೊಳೆಯಾಗಿ ಮಾಡಿದ್ದಾರೆ. ಇದೇನು ಟೆರರಿಸ್ಟ್, ಅವನು ಏನೋ ಮಾಡ್ಯಾರ ಜೈಲಿನಾಗ ಬಿದ್ದಾನ. ಪ್ರೂವ್ ಆದರೆ ನಾಳೆ ಕನೆಕ್ಷನ್ ಆಗೈತಿ, ಪ್ರೂವ್ ಅಲ್ಲ ಅಂದ್ರೆ ಬಿಡುಗಡೆ ಆಗುತ್ತೆ. ಓಕೆ, ನೋಡೋಣ ಸರ್ ಏನಾಗುತ್ತೆ ಈ ಪ್ರಕರಣ ಅಂತ. ನನಗೆ 2 ಸಾಧ್ಯತೆಗಳನ್ನು ಕೊನೆಯದಾಗಿ, ಅಪ್ರೂವರ್ ಆದರೆ ಅಪ್ರೂವರ್ ಆಗದೇ ಇರೋದಕ್ಕೆ ಕೋರ್ಟ್ ಒಪ್ಪಿಗೆ ಕೊಡದೇ ಇದ್ರೆ ಏನಾಗ್ಬೋದು ಈ ಪ್ರಕರಣ? 2 ಕಾರಣಗಳು. ಅದನ್ನು ಕ್ಲೋಸ್ ಮಾಡಿ ಮತ್ತೆ ಏನು ನಡೀತದೆ, ಎವಿಡೆನ್ಸ್ ಸಾಕ್ಷಿಗಳು ತಗೊಳ್ತಾ ಇದ್ರೆ ನಡೀತದೆ, ಕೇಸ್ ನಡೀತದೆ. ಟ್ರಯಲ್ ಕ್ಲೋಸ್ ಆದಮೇಲೆ ಜಡ್ಜ್ಮೆಂಟ್ ಆಗುತ್ತೆ. ಜಡ್ಜ್ಮೆಂಟು ಮೋಸ್ಟ್ ಫೇವರ್ ಆಫ್ ದಿ ಏನಾಗುತ್ತೆ ಅಂತ ಯಾರು ಬರಲ್ಲ. ಈಗಿರೋ ಸಿಸ್ಟಮ್ ಹೇಳಕ್ಕೆ ಬರಲ್ಲ. 98% ಹಿಂಗೆ ಆಗುತ್ತೆ ಅಂತ ನಾವು ಇಲ್ಲಿ ಕುತ್ಕೊಂಡು ಹೇಳೋಕ್ಕಾಗಲ್ಲ. ಜಡ್ಜ್ಗೂ ಗೊತ್ತಿರಲ್ಲ. ಅವತ್ತು ಅದೇ ಜಡ್ಜ್ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಅಲ್ಲಿ ಅವರು ಇರಲ್ಲ, ಟ್ರಾನ್ಸ್ಫರ್
ಆಗಿರ್ಬೋದು. Yes, ಇದು ಇನ್ನೂ ಎಷ್ಟು ಜನ ನೋಡೋಣ ಇದ್ದಾರೆ ಏನಾಗುತ್ತೆ ಅಂತ. ಇನ್ನು ವರ್ಷಗಟ್ಟಲೆ ಮುಗಿಬೇಕು ಇದು ನೀವು ಕಂಡಂಗೆ. ಟೈಮ್ ತಗೊಳ್ಳುತ್ತದೆ. Time ತಗೊಳ್ತಾ ಇದ್ದಾರೆ. ಸರ್ ಇಬ್ಬರಿಗೂ ಎಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ದರ್ಶನ್ ಅವರ ವಿಚಾರದಲ್ಲಿ ಇಂಥದ್ದೊಂದು ಪರ ವಿರೋಧ ಮತ್ತು ಅಪ್ರೂವರ್ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ನ್ಯಾಯಾಂಗ ಇದನ್ನು ಹೆಂಗೆ ತೆಗೆದುಕೊಳ್ಳುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.